ಮಾಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನಟಿಸಿರುವಂತಹ ನಾವೆಲ್ಲರೂ ಕಾಯ್ತಾ ಇರುವ ಮಾರ್ಟಿನ್ ಸಿನಿಮಾದ ಒಂದು ವಿಶೇಷ ಸುದ್ದಿಗೋಷ್ಠಿ. ನಾನು ಶಮೀರಾ ಬಿಳುವಾಯಿ. ಮೊದಲನೇದಾಗಿ ನಮ್ಮ ಈ ಸುದ್ದಿಗೋಷ್ಠಿಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರದು, ಪ್ರಿಂಟ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಆಗಿರ್ಬೋದು, ಅದೇ ರೀತಿಯಾಗಿ ಡಿಜಿಟಲ್ ಮಾಧ್ಯಮ ಮಿತ್ರರಿಗೆ ಚಿತ್ರತಂಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮೊಂದಿಗೆ ಮಾರ್ಟಿನ್ ಸಿನಿಮಾ ತಂಡ ಇದೆ. ನಮ್ಮ ಸಿನಿಮಾ ತಂಡಕ್ಕೂ ಕೂಡ ಹಾರ್ಟ್ಲಿ ವೆಲ್ಕಮ್ ಅನ್ನ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಮಾರ್ಟಿನ್ ಭಾರತದಾದ್ಯಂತ ಮಾತ್ರ ಅಲ್ಲ, ನಿಮ್ಮೆಲ್ರಿಗೂ ಕೂಡ ಗೊತ್ತು, ಮುಂಬೈನಲ್ಲಿ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡಿದ ನಂತರ ಅಂತೂ ವಿಶ್ವದಾದ್ಯಂತ ಸುದ್ದಿಯಲ್ಲಿರುವಂತಹ ಸಿನಿಮಾ ನಮ್ಮ ಕನ್ನಡದ ಹೆಮ್ಮೆಯ ಮಾರ್ಟಿನ್ ಸಿನಿಮಾ. ಭಾರತೀಯ 6 ಭಾಷೆಗಳಲ್ಲಿ ಬರ್ತಾ ಇರುವಂತಹ ಸಿನಿಮಾ ಇರೋದ್ರಿಂದಾಗಿ ನಿರೀಕ್ಷೆಗಳು ಖಂಡಿತವಾಗಿಯೂ ಬಹಳಷ್ಟಿವೆ. ಇನ್ನು ನಮ್ಮ ಸಿನಿಮಾದ ಕಂಟೆಂಟ್ ಬಗ್ಗೆ ಬಹಳಷ್ಟು ಕಡೆಗಳಲ್ಲಿ, ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಬೇರೆ ಬೇರೆ ಭಾಷೆಯವರಷ್ಟು ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ರಿಲೀಸ್ ಆದಂತಹ ಜೀವ ನೀನೇ ಹಾಡಂತೂ ಯಾವ ಪ್ರೀ ವೆಡ್ಡಿಂಗ್ ಶೂಟ್, ಪೋಸ್ಟ್ ವೆಡ್ಡಿಂಗ್ ಶೂಟ್ ಎಲ್ಲಿ ನೋಡಿದ್ರು ಜೀವ ನೀನೆ ಅಂತಾನೆ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲೂ ಕೂಡ ನಮ್ಮ ಹಾಡು ಟ್ರೆಂಡಿಂಗ್ ನಲ್ಲಿದೆ ಅನ್ನುವಂತಹ ಖುಷಿ ನಮ್ಮ ಸಿನಿಮಾ ತಂಡದ್ದು. ಅದರ ಜೊತೆಗೆ ನಮ್ಮ ಮಾರ್ಟಿನ್ ಬಗ್ಗೆ ಬಹಳಷ್ಟು ಕುತೂಹಲಗಳಿರುವ ನಿಟ್ಟಿನಲ್ಲಿಯೇ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಮುಂದೆ ನಮ್ಮನ್ನು ಯಾವಾಗ ಮೀಟ್ ಮಾಡ್ತಾರೆ ನಮ್ಮ ಧ್ರುವ ಸರ್ ಅಂತ ಹೇಳಿ. ಹಾಗಾಗಿ ಸಾಲು ಸಾಲು ಸಿನಿಮಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಅದರ ಬಗ್ಗೆ ಮಾತನಾಡೋದಕ್ಕೆ ಅಂತ ಹೇಳಿ ಈ ವಿಶೇಷ ಸುದ್ದಿಗೋಷ್ಠಿಯನ್ನ ನಮ್ಮ ಮಾರ್ಟಿನ್ ತಂಡ ಈ ದಿನ ಹಮ್ಮಿಕೊಂಡಿರೋದು. ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅಕ್ಟೋಬರ್ 11ನೇ ತಾರೀಕು ನಮ್ಮ ಭಾರತೀಯ ಹೆಮ್ಮೆಯ ಸಿನಿಮಾ ಮಾರ್ಟಿನ್ ರಿಲೀಸ್ ಆಗ್ತಾ ಇದೆ. ಭಾರತೀಯ ಭಾಷೆಗಳಲ್ಲಿ 6 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. 11ನೇ ತಾರೀಕಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದಾಗಿ ಅಭಿಮಾನಿಗಳನ್ನ ಮೀಟ್ ಆಗೋದಕ್ಕೆ ಸ್ವಲ್ಪವೇ ಸಮಯಾವಕಾಶ ಇರೋದ್ರಿಂದಾಗಿ ಸಾಲು ಸಾಲು ಕಾರ್ಯಕ್ರಮಗಳನ್ನ ನಮ್ಮ ಟೀಮ್ ಹಮ್ಮಿಕೊಂಡಿದೆ. 4ನೇ ತಾರೀಕು ಹೈದರಾಬಾದ್ನಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಲಾಂಚ್ ಮಾಡ್ತಾ ಇದ್ದೀವಿ. 5ನೇ ತಾರೀಕು ನಮ್ಮ ಉತ್ತರ ಕರ್ನಾಟಕದ ಅಭಿಮಾನಿಗಳಿಲ್ಲ ಅಂದ್ರೆ ಖಂಡಿತ ಕನ್ನಡ ಚಿತ್ರರಂಗ ಸಂಪೂರ್ಣ ಅಂತ ಅನ್ಸೋದೇ ಇಲ್ಲ. ಹಾಗಾಗಿ 5ನೇ ತಾರೀಕು ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರೆಸ್ ಮೀಟ್ ಹಾಗೂ ಫ್ಯಾನ್ಸ್ ಮೀಟ್ ಅನ್ನ ಹಮ್ಮಿಕೊಂಡಿದ್ದೀವಿ. 6ನೇ ತಾರೀಕು ನಮ್ಮ ಧ್ರುವ ಸರ್ ಅವರ ಅಭಿಮಾನಿಗಳೆಲ್ರಿಗೂ ಕೂಡ ಗೊತ್ತು, 6ನೇ ತಾರೀಕು ಅವರ ಜನ್ಮದಿನ. ಹುಟ್ಟುಹಬ್ಬ ಅಂದ್ಕೊಳ್ಳೆ ಜನರಲಿ ಫ್ಯಾನ್ಸ್ ಹತ್ರ ಸೆಲೆಬ್ರಿಟೀಸ್ನ ನೋಡೋದಕ್ಕೆ ಫ್ಯಾನ್ಸ್ಗಳು ಬರ್ತಾರೆ, ಸೆಲೆಬ್ರಿಟಿಗಳ ಹತ್ರ, ಸ್ಟಾರ್ಗಳ ಹತ್ರ. ಆದ್ರೆ ನಮ್ಮ ಸೂಪರ್ ಸ್ಟಾರ್ ನಮ್ಮ ಅಭಿಮಾನಿಗಳ ಹತ್ರನೇ ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ 6ನೇ ತಾರೀಕು ಅವರ ಹುಟ್ಟಿದ ದಿನ ದಾವಣಗೆರೆಯಲ್ಲಿ 6ನೇ ತಾರೀಕು ಪ್ರೀ ರಿಲೀಸ್ ಇವೆಂಟ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಇದು ನಡೀತಾ ಇರೋದು ದಾವಣಗೆರೆಯ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ. ಹಾಗಾಗಿ ಅಲ್ಲಿರುವಂತಹ ಅಭಿಮಾನಿಗಳೆಲ್ಲರೂ ಬಂದು ಆ ಕಾರ್ಯಕ್ರಮದ ಈ ಪ್ರೀ ರಿಲೀಸ್ ಇವೆಂಟ್ ಏನಿದೆ ನೀವೆಲ್ಲರೂ ಕೂಡ ಭಾಗಿಯಾಗಿ ಮತ್ತಷ್ಟು ಯಶಸ್ಸು ಮಾಡಿಕೊಡ್ಬೇಕು ಅನ್ನುವಂತಹ ವಿನಂತಿಯ ಜೊತೆಗೆ 7ನೇ ತಾರೀಕು ಮತ್ತೆ ಉತ್ತರ ಕನ್ನಡದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಅಭಿಮಾನಿಗಳನ್ನ ಮೀಟ್ ಮಾಡಲಾಗುತ್ತೆ. 8ನೇ ತಾರೀಕು ಮುಂಬೈನಲ್ಲಿ ಮತ್ತೊಂದು ಮಾರ್ಟಿನ್ನ ಹಾಡು ಬಿಡುಗಡೆಯಾಗುತ್ತೆ. ಹಾಗಾಗಿ ಸಾಲು ಸಾಲು ಇವೆಂಟ್ಗಳು, ಒಂದು ರೀತಿಯಾಗಿ ಮಾರ್ಟಿನ್ ಹಬ್ಬ 4ನೇ ತಾರೀಕಿನ ನಂತರ ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತೆ. ಇವೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸಿನಿಮಾ ತಂಡ ಕಾಯ್ತಾ ಇದೆ. ನೇರವಾಗಿ ಅವರನ್ನ ಈ ಸುದ್ದಿಗೋಷ್ಠಿಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ನಮ್ಮೆಲ್ಲರ ಪ್ರೀತಿಯ ನಮ್ಮ ಮಾರ್ಟಿನ್ ಅರ್ಜುನ್ ಅವರು, ಅಂದ್ರೆ ನಮ್ಮೆಲ್ಲರ ನೆಚ್ಚಿನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಸರ್. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ನಿರ್ಮಾಪಕರಾಗಿರುವಂತಹ ಉದಯ್ ಕೆ ಮೆಹ್ತಾ ಸರ್, ದಯವಿಟ್ಟು ವೇದಿಕೆಯಲ್ಲಿ ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ನಾಯಕಿ ವೈಭವಿ ಶಾಂಡಿಲ್ಯ ಅವರು ದಯವಿಟ್ಟು ಬರಬೇಕು. ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆಗೆ ವೆರಿ ಟ್ಯಾಲೆಂಟೆಡ್ ಚಿಕ್ಕಣ್ಣ ಅವರಿದ್ದಾರೆ. ಚಿಕ್ಕಣ್ಣ ಅವರೇ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಸಿನಿಮಾಟೋಗ್ರಾಫರ್ ಆಗಿರುವಂತಹ ಸತ್ಯ ಹೆಗ್ಡೆ ಸರ್. ಕರಿಬೇಡಿ ಮೇಡಮ್ ಅಂತ ಆಗ್ಲೇ ಡೀಲ್ ಮಾಡ್ಕೊಂಡಿದ್ರು, ನಾನು ಅದು ಕರಿತಾ ಇದ್ದೀನಿ. ಸತ್ಯ ಹೆಗ್ಡೆ ಸರ್ ದಯವಿಟ್ಟು ಬರಬೇಕು. ಅದೇ ರೀತಿಯಾಗಿ ನಮ್ಮೆಲ್ಲರ ಫೇವ್ರೆಟ್ ಕೋರಿಯೋಗ್ರಾಫರ್ಸ್ ಇಮ್ರಾನ್ ಸರ್ದಾರಿಯಾ ಸರ್, ದಯವಿಟ್ಟು ನೀವು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಆರ್ಟ್ ಡೈರೆಕ್ಟರ್ ಆಗಿರುವಂತಹ ಮೋಹನ್ ಬೇಕರಿ ಸರ್ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಕೊನೆಯಲ್ಲಿ ಎಂಟ್ರಿ ಆದ್ರು ಈಗ ನಮ್ಮ ಮುರಳಿ ಮಾಸ್ಟರ್ ಅವರು. ಸರ್ ನೀವು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.
ಅದೇ ರೀತಿಯಾಗಿ ನಮ್ಮ ಮಾರ್ಟಿನ್ಗೆ ಮಾಧ್ಯಮ ಹಾಗೂ ಮಾರ್ಟಿನ್ ನಡುವೆ ಒಂದೊಳ್ಳೆ ಸಂಬಂಧವನ್ನ ಕ್ರಿಯೇಟ್ ಮಾಡಿರುವಂತಹ ನಮ್ಮ PRO ಸುಧೀಂದ್ರ ವೆಂಕಟೇಶ್ ಅವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಿಮ್ಮ ಫೇವ್ರೆಟ್ ಚೇರ್ ಅಲ್ಲಿ ಕೂತ್ಕೋಬಹುದು. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮಸ್ತೆ. ನಂಗೆ ಇವತ್ತು ಹೇಳ್ತಾ ಇದ್ದೆ, ಅದು ಅಮಾವಾಸ್ಯೆ ಇದೆ, ಹಬ್ಬ ಇದೆ, ಎಲ್ಲರ ಮುಂದೆ ಪಕ್ಷ ಇರುತ್ತೆ, ಮಾಧ್ಯಮ ಎಲ್ಲ ಬರ್ತಾರ ಅಂಥೇಳಿ ನನಗೆ ಉದಯಣ್ಣ ಅವ್ರ ಟೀಮಿಂದ ಕೇಳಿದ್ಮೇಲೆ ಖಂಡಿತವಾಗ್ಲೂ ಇಂಥ ದೊಡ್ಡ ಸಾಧನೆ ಮಾಡಿರುವಂಥ ಸಿನಿಮಾಗೆ ಪ್ರಚಾರ ಕೊಡೋಕ್ಕೆ ಖಂಡಿತವಾಗ್ಲೂ ಮಾಧ್ಯಮದವರು ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ನಿಮ್ಮ ಪರವಾಗಿ. ಹಾಗಾಗಿ ಎಲ್ಲರೂ ಬಂದಿದ್ರಿ, ಭಾಳ ಖುಷಿ ಆಯಿತು. ತುಂಬಾ ಲೇಟ್ ಮಾಡೋಣ ಅಂತಲೂ ಮಾಡಬೇಡಿ ಅಂತಲೂ ಹೇಳಿದ್ದೀನಿ ಟೀಮ್ಗೆ, ಯಾಕೆಂದರೆ ಸಂಜೆ ಎಲ್ಲ ಪಕ್ಷ ಇರುತ್ತೆ ಅಂತ ನಂಗಾಗಲೇ ನಮ್ಮ ಬಾಂಡ್ ರವಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಅಣ್ಣ ನೆಲಮಂಗಲಕ್ಕೆ ಹೋಗಬೇಕು, ದಯವಿಟ್ಟು ಬೇಗ ಮುಗಿಸಿ ಅಂತೇಳಿ. ಮುಗಿಸೋಣ, ಇದು ಮುಗಿಸೋವಂಥ ಕಾರ್ಯಕ್ರಮ ಅಲ್ಲ, ಈಗ ಶುರು ಮಾಡ್ತಿರೋಂಥ ಕಾರ್ಯಕ್ರಮ. ಹಾಗಾಗಿ ಈಗ ಸಮೀರ್ ಅವರು ಹೇಳ್ದಂಗೆ ಸುಮಾರು ನಾಳೆಯಿಂದ ಪ್ರವಾಸ ಕೈಗೊಂಡಿದ್ದಾರೆ. ಇಡೀ ಮಾರ್ಟಿನ್ ಟೀಮ್ಗೆ ಒಳ್ಳೇದಾಗಲಿ. ಗೊತ್ತು ಹೀರೋ ಅವರು ಧ್ರುವ ಸರ್ಜಾ ಅವರು ಭಾಳ ಹೆಂಗೆ ಅಂತಂದರೆ ಭಾಳ ಫ್ಲೆಕ್ಸಿಬಲ್ ಅವರು. ಅಂದರೆ ಅವ್ರು ಹೀರೋ ಅಂತಾರೆ ಯಾವುದಿನ ತುಂಬ ವರ್ಷದಿಂದ ನೋಡ್ತಿರೋದ್ರಿಂದ ಅವ್ರ ಮಾವನ ಥರ ಅಲ್ವಾ, ಅರ್ಜುನ್ ಸರ್ ಥರ. ಅವರೆಲ್ಲ ತುಂಬ ಸಿಂಪಲ್ ಫ್ಯಾಮಿಲಿಯಿಂದ ಬಂದಿರೋರು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಹಾಗಾಗಿ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಉದಯ್ ಮೆಹ್ತಾ ಅವ್ರಿಗೆ. ಭಾಳ ದೊಡ್ಡ ಸಾಧನೆ ಮಾಡಿದ್ದಾರೆ ಉದಯ್ ಸರ್ ಅವರು. ಯಾಕೆಂದರೆ ಅವರು ಫಸ್ಟ್ ರಾವಣ ಫಿಲಮಿಂದ ಹಿಡಿದು ಮಾರ್ಟಿನ್ ಪಿಕ್ಚರ್ವರೆಗೂ ನನಗೆ ಕೆಲಸ ಕೊಟ್ಕೊಂಡು ಬಂದಿದ್ದಾರೆ, PRO ಕೆಲಸ ನಮ್ಮ ಸಂಸ್ಥೆಗೆ. ಅದಕ್ಕೆ ಋಣಿಯಾಗಿ ಇದು ದೊಡ್ಡ ಫಿಲ್ಮ್ ಇದು. ಅಂದರೆ ಉದಯ್ ಮೆಹ್ತಾ ಅವರ ನಿರ್ಮಾಣದ ಒಂದು ಬಹಳ ಅದ್ದೂರಿ ಮತ್ತು ಅಪಾರ ವೆಚ್ಚದ ಖರ್ಚು ಮಾಡಿದ್ದಾರೆ. 100% ಉದಯ್ ಸರ್ ಇದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಪ್ಯಾನ್ ವರ್ಡ್ ಅಂತ ಹೇಳಲ್ಲ, 100% ಹಿಟ್ ಆಗುತ್ತೆ. ಯಾತಕ್ಕೆ ಅಂತಂದರೆ ನಿನ್ನೆ ಅಷ್ಟೇ ಸೆನ್ಸರ್ ಆಗಿದೆ, US ಸರ್ಟಿಫಿಕೇಟ್ ಬಂದಿದೆ. ನಮ್ಮೊಂದಷ್ಟು ಜನ ಸ್ನೇಹಿತರು ಸೆನ್ಸರ್ ಇರೋದ್ರಿಂದ ಆ್ಯಕ್ಚುಲಿ ಅದು ಹೇಳಬಾರ್ದು, ಅದ್ಭುತವಾದ ಕಂಟೆಂಟ್ ಇದೆ ಅಂತ ಅಂದ್ಬಿಟ್ಟು ನನಗೆ ವಿಷಯ ಬಂತು. ಹಾಗಾಗಿ ಅದನ್ನು ನಾನು ಧ್ರುವ ಸರ್ಗೂ ಕೂಡ ಅದನ್ನು ಶೇರ್ ಮಾಡಿದೆ. ಆಲ್ ದಿ ಬೆಸ್ಟ್. ಇಡೀ ಮಾರ್ಟಿ ಟೀಮ್ ನನ್ನೂ ಸೇರಿಕೊಂಡು ತುಂಬ ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿ ಹೋಗಲಿ. ಉದಯಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಬರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. Thank you all of you for coming here, and thank you for showering so much love for our song Jeevan Ine. Seeing all the reels on Instagram and the pre-wedding shoot, post-wedding shoot, people are doing it and loving the song. It's actually an overwhelming feeling as an actress that seeing other people dancing and singing on my song. For that, I would want to thank my team, Imran sir for choreographing our song, Satya Hegde sir for amazing visuals as all of us can see, my co-actor for always being there and supporting me, our producer, lion-hearted producer for not compromising even a single day or a single second on screen, on the frame. Chiku, I've called you Chiku, okay? Yeah, Chiku Adu. Thank you for being a part of our movie. It was lovely working with you again. Actually I used to call him Chiku Anna, but Chiku. Yeah, no Anna, okay. And thank you Murli sir. We couldn't work in this film, but we have worked before. And sir, thank you for your presence. Mohan sir, thank you sir. And thank you to everyone. Of course, my makeup who's done song Jeevan Ine, Prajwala and Kirtana. They are Kamal that you can see on screen with our makeup and hair. So thank you all of you. 11 October 11ಕ್ಕೆ ರಿಲೀಸ್ ಆಗ್ತಾ ಇದೆ ಮಾರ್ಟಿನ್. ಫ್ಯಾಮಿಲಿ ಜೊತೆ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ ಆ್ಯಂಡ್ ಆಶೀರ್ವಾದ ಮಾಡಿ. ಮೀಡಿಯಾ ಇಲ್ಲ ಅಂದರೆ ನಾವೆಲ್ಲ ಇಲ್ಲ. ಖಂಡಿತ ನೀವು ಸಪೋರ್ಟ್ ಇರಬೇಕು. ಈ ಸಿನಿಮಾ ಅದ್ಧೂರಿಯಾಗಿ ಭರ್ಜರಿಯಾಗಿ ನಮ್ಮ ಬಹದ್ದೂರು ಸ್ವಲ್ಪ ತುಂಬಾ ಪಗುರಾಗಿ ಈಗ ಮಾರ್ಟಿನ್ ಆಗಿ ಬರ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಈ ಸಿನಿಮಾ ತುಂಬ ಸಕ್ಸಸ್ ಆಗಬೇಕಿದು. ಯಾಕಂದರೆ ನಮ್ಮ ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಅವರು ಭಾಳ ಶ್ರಮಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಜೊತೆಗೆ ನಮ್ಮ ಹೀರೋ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ತುಂಬ ವರ್ಕ್ ಇದೆ. ಈ ಸಿನಿಮಾದಲ್ಲಿ ಹಾರ್ಟ್ ಡೈರೆಕ್ಟರ್ ಆಗಿರ್ಬೋದು, ಎಲ್ಲರೂ ಈ ಸಿನಿಮಾದಲ್ಲಿ ತುಂಬ
ಹಾರ್ಡ್ ವರ್ಕ್ ಮಾಡಿದ್ದೀವಿ. 11ಕ್ಕೆ ಬರ್ತಾ ಇದೆ, ಎಲ್ಲರೂ ನೋಡಿ. ಜಾಸ್ತಿ ಮಾತಾಡ್ಬೋದು ಅಂತ ಹೇಳಿದ್ದಾರೆ, ಅದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮುರಳಿ ಸರ್. ಮೋಹನ್ ವಿಕೆರೆ ಸರ್, ನಮ್ಮ ಆರ್ಟ್ ಡೈರೆಕ್ಟರ್ ಸರ್, ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ಇವತ್ತು ಏನು ಅಂದ್ಕೊಂಡಿರೋ, ಟೋಟಲ್ ಒಟ್ಟು ಬಜೆಟ್ ಖರ್ಚಾಗಿದೆ ಅಂತ ನೀವೇನು ಮೊತ್ತ ಅಂದ್ಕೊಂಡಿದ್ದೀರಾ, ಅದರಲ್ಲಿ 50% ಸೆಟ್ಗೆ ಖರ್ಚಾಗಿದೆ. ಯಾಕಂದರೆ ಇಡೀ ಸಿನಿಮಾ ಸೆಟ್ಟು ಈ ಫಸ್ಟು ಮೈನ್ ನಾವು ಒಂದು ಮಿನಿಯೇಚರ್ ಮಾಡಿಕೊಂಡು ಒಂದು ಪಾಕಿಸ್ತಾನದ ಜೈಲ್ ಸೆಟ್ ಹಾಕಿದ್ವಿ. ಆ ಸೆಟ್ಟು ಇವತ್ತು ಹೈದ್ರಾಬಾದಲ್ಲಿ ಒಂದು ಸೆಟ್ ಇದನ್ನು ಮುಗಿಸ್ಕೊಂಡು ಬಂದು ಆಮೇಲೆ ಸ್ಟಾರ್ಟ್ ಆಯಿತು. ಆ ಸ್ಟಾರ್ಟ್ ಆದಮೇಲೆ ನನಗೆ ಆ ಸೆಟ್ ಬಗ್ಗೆ ಎಲ್ಲರೂ ಒಂದು ಪ್ರಶಂಸೆ ಸಿಕ್ಕಿತ್ತು, ಎಲ್ಲ ಸಂತೋಷದ ವಿಷಯ ಆಗಿತ್ತದು. ಅದ್ರ ಜೊತೆಗೆ ಕರೆಕ್ಟಾಗಿ ನಮ್ಮ ಹೀರೋ ಒಂದು ಎಂಟ್ರಿ ಕೊಡ್ತಾರೆ ಆ ಗೆಟಪ್ಪಲ್ಲಿ. ಅವ್ರು ಬಂದಮೇಲಂತೂ ಸೆಟ್ ಇನ್ನೂ ದುಪ್ಪಟ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ಬಿಡ್ತು. ನಾನು ಹಾಕಿದ್ದಕ್ಕೂ ಅದಕ್ಕೆ ಹೆಂಗೆ ಅನ್ಸೋದು, ಕರೆಕ್ಟಾಗಿ ಹಾಕಿದ್ದೀನಿ ಸೆಟ್ಟು ಅಂತ ಅವಾಗ ನನಗೆ ಖುಷಿ ಆಯಿತು. ಈ ಥರ ಸೆಟ್ಗಳು ತುಂಬಾ ಇದೆ, ಸಾಕಷ್ಟಿದೆ. ಆಮೇಲೆ ಪ್ರತಿಯೊಂದು ಸೀನಲ್ಲೂ ಸೆಟ್ಟು 75-80% ಫುಲ್ ಆಫ್ ಮೂವಿ ಬರೀ ಸೆಟ್ಗಳಿದೆ. ನೋಡಿ, ಥಿಯೇಟ್ರ್ನಲ್ಲಿ ನೋಡಿ ಆನಂದಿಸಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಿಕನ್ನ ಸರ್. ಹಾಂ, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರೋರಿಗೆಲ್ರಿಗೂ ನಮಸ್ಕರಿಸ್ತಾ, ತುಂಬ ದಿನ ಆಗಿದೆ ಹಂಗಾಗಿ ಮಾತಾಡಕ್ಕೆ ಬರಲ್ಲ, ಮರ್ತೋಗಿದೆ ಎಲ್ಲ. ಮಾರ್ಟಿನ್ ಇದ್ರ ಬಗ್ಗೆ ಕೇಳೋದಾದ್ರೆ ಆಲ್ಮೋಸ್ಟ್ ಇದು ಇಂಡಸ್ಟ್ರಿ ಅವ್ರಿಗೆಲ್ಲ ಪಬ್ಲಿಕ್ಗೂ ಗೊತ್ತು ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ಪಿಕ್ಚರು ಅಂತ. ಕಾಮನ್ ಆಗಿ ಎಲ್ಲರೂ ಫಸ್ಟು ಬಜೆಟ್ ಕೇಳಿದ ತಕ್ಷಣ ಅಷ್ಟೊಂದು ಹಾಕವ್ರ ಅಂತಾನೆ ಶಾಕ್ ಆಗ್ತಾರೆ. 100% ಸಿನಿಮಾ ರಿಲೀಸ್ ಆದ್ಮೇಲೆ ನೋಡು ಶಾಕ್ ಆಗ್ತಾರೆ, ಹಿಂಗೆಲ್ಲ ತೆಗೆದಿದಾರ ಗುರು ಅಂತ. ನಿಜವಾಗ್ಲೂ ಮೇಕಿಂಗು ಇದು ಸುಮ್ಮನೆ ನಾವು ಆಕ್ಟ್ ಮಾಡಿದೀವಿ ಅಂತ ಹೇಳ್ತಿರೋದಲ್ಲ, ನಾನೊಂದಷ್ಟು ವಿಜುವಲ್ಸ್ನ ನೋಡಿದ್ದೀನಿ, ಯಾವ ಹಾಲಿವುಡ್ ಪಿಕ್ಚರ್ಗೂ ಕಡಿಮೆ ಇಲ್ಲ. ಆ ಥರ ಒಂದು ಅದ್ಭುತವಾದಂಥ ಮೇಕಿಂಗ್ ಬಂದಿದೆ. ಅರ್ಜುನ್ ಸರ್ದು ಕತೆ, ನಮ್ಮ AP ಅರ್ಜುನ್ ಅವರು ಡೈರೆಕ್ಟ್ರು. ಹಂಗಾಗಿ ಇದು ಡೈರೆಕ್ಟ್ರು, ನಮ್ಮ ಬ್ರದರ್ ಹೀರೋ ಉದಯ್ ಸರ್, ಎಲ್ಲರ ಕೆರಿಯರಲ್ಲೂ ಇದು ಸಿಕ್ಕಾಬಿಟ್ಟೆ ಹೈ ಬಜೆಟ್ ಮೂವಿ. ಹಂಗಾಗಿ ಇದು ತುಂಬ ಚೆನ್ನಾಗಿ ಆಗುತ್ತೆ. ಯಾಕೆ 100% ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಕನ್ನಡ ಜನತೆ ಕೈ ಬಿಡಲ್ಲ. ಆ್ಯಂಡ್ ಇದು ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ವರ್ಲ್ಡ್ ಅಂತ ಹೇಳ್ಕೊಳ್ಳೋಕ್ಕೂ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲ ಭಾಷೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ. ಈಗ ಆಲ್ರೆಡಿ ಒಂದಷ್ಟು ಮುಂಚೆನೆ ಬಿಸ್ನೆಸ್ಗಳಾಗತ್ತಲ್ಲ ಆ ಥರದ್ದು. ಸೊ ಇದೊಂದು ದೊಡ್ಡ ಮಟ್ಟದ ಸಕ್ಸಸ್ ಆಗಬೇಕು. ಯಾಕೆಂದರೆ ಇದು ನಮಗೆ ಇಂಡಸ್ಟ್ರಿ ಅವ್ರಿಗೆ ಗೊತ್ತಿರೋಂಗೆ ಒಂದು ಸಿನಿಮಾ ಅಂತ ಬಂದರೆ ಒಂಚೂರು ಪರ ವಿರೋಧ ಇರುತ್ತೆ. ಬಟ್ ಈ ಸಿನಿಮಾ ಬಗ್ಗೆ ಇಂಡಸ್ಟ್ರಿ ಅವ್ರು ಎಲ್ಲರೂ ಪರವಾಗಿದ್ದಾರೆ. ಯಾಕೆ ಅಂದರೆ ಈ ಸಿನಿಮಾ ಗೆದ್ರೆ 100% ನಮ್ಮ ಕನ್ನಡದ್ದು ಒಂದು ಮಾರ್ಕೆಟ್ ಇನ್ನೊಂದು ಲೆವೆಲ್ಗೆ ಬಿಲ್ಡ್ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಕನ್ನಡ ಇಂಡಸ್ಟ್ರಿ ಎಲ್ರಿಗೂ ಆ ಆಸೆ ಇದೆ. ಇದು ತುಂಬ ದೊಡ್ಡದಾಗಿ ಹಿಟ್ಟಾಗಲಿ ಅಂತ ಖಂಡಿತವಾಗ್ಲೂ ಆಗುತ್ತೆ. ಎಲ್ಲರೂ ಅಕ್ಟೋಬರ್ 11ನೇ ತಾರೀಕು ದಯಮಾಡಿ ಬನ್ನಿ, ಮಾರ್ಟಿನ್ನ ನೋಡಿ. ಖುಷಿ ಆಗ್ತಿದೆ. ಬೇರೆ ಬೇರೆ ಭಾಷೆನಲ್ಲಿ ನಾನು ನೋಡ್ಕೊಂಬಂದು ಹೆಂಗೆ ಕಾಣಿಸ್ತೀನಿ ನಾನು ಯಾಕಂದರೆ ಕನ್ನಡ ಬಿಟ್ಟು ಬೇರೆ ಬರಲ್ಲ. ಅಟ್ಲೀಸ್ಟ್ ಯಾರು ಡಬ್ಬಿಂಗ್ ಮಾಡಿರ್ತಾರಲ್ಲ ಅದರೆಲ್ಲ ನೋಡಿ ಖುಷಿ ಪಡ್ಕೊಳ್ಳೋಣ. ನಮ್ಮದು ಮೊದಲನೇ ಪಿಕ್ಚರ್ ಬೇರೆ ಭಾಷೆಗಳಲ್ಲಿ ಹೋಗ್ತಿರೋದು. ನಿಮ್ಮ ಸಪೋರ್ಟು ಈ ಸಿನಿಮಾ ಮೇಲೆ ಸದಾ ಹೀಗೆ ಇರಲಿ. ಅಕ್ಟೋಬರ್ 11ನೇ ತಾರೀಕು ದಯಮಾಡಿ ಎಲ್ಲರೂ ಬನ್ನಿ, ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್ ಚಿಕಣ್ಣ ಸರ್. ಇದೀಗ ನಮ್ಮ ನಿರ್ಮಾಪಕರು ಉದಯ್ ಕೆ ಮೆಹ್ತಾ ಸರ್ ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ಪ್ರತಿ ಸಲ ನಾವು ಈ ಹಂತಕ್ಕೆ ಬರೋಷ್ಟೊತ್ತಿಗೆ ನಾವು ಫಿಲ್ಮ್ ರಿಲೀಸ್ ಟೈಮ್ಗೆ ಒಂದೇ ಒಂದು ನಿರೀಕ್ಷೆಯಲ್ಲಿ ಇರ್ತೀವಿ. ನಮ್ಮೆಲ್ಲ ಹಾರ್ಡ್ ವರ್ಕುಗೆ ಜನ ಸಪೋರ್ಟ್ ಮಾಡಲಿ, ಈ ಸಿನಿಮಾ ಜನಕ್ಕೆ ಚೆನ್ನಾಗಿ ಮುಟ್ಟಿಸ್ಲಿ ಅಂತ ಮಾಧ್ಯಮ ಮುಕ್ತದಿಂದ ಅದು ಸಾಧ್ಯ. ಸೊ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಂದು ನಮ್ಮ ಟೆಕ್ನಿಷಿಯನ್ಸು ಕಟ್ಕೊಟ್ಟಿರೋ ಸಿನಿಮಾ. ನಮ್ಮ ಹೀರೋ 3 ವರ್ಷ ಅವರು ಶ್ರಮಪಟ್ಟು ಡೆಡಿಕೇಶನ್ ಇಂದ ಮಾಡಿರೋ ಸಿನಿಮಾ ನಾವು. ಸೊ ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಈ ಥರದೊಂದು ಪ್ರಯತ್ನಗಳು ಗೆದ್ದರೆ ನನ್ನಂಥ ಒಂದು 10 ಜನ ಮುಂದೆ ಬರ್ತಾರೆ. ಇನ್ನೂ ಈ ಥರದೊಂದು ಪ್ರಯತ್ನಗಳು ನಡೆಯುತ್ತೆ. ಸೊ ನಿಮ್ಮನ್ನೆಲ್ಲರೂ ನಾನು ಈ ವೇದಿಕೆ ಮೂಲಕ ಕೇಳ್ಕೊತೀನಿ, ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡಿ. ಇದು ನಿಮ್ಮ ಸಿನಿಮಾ, ಇದನ್ನು ಸೆಲಿಬ್ರೇಟ್ ಮಾಡಿ. ಥ್ಯಾಂಕ್ ಯು. 4ನೇ ಸಾಂಗ್ 4ನೇ ತಾರೀಕು ನಮ್ಮ ಹೀರೋ ಅವರ ಇಂಟ್ರಡಕ್ಷನ್ ಸಾಂಗು. ಅದನ್ನು
ನಾವು ಹೈದ್ರಾಬಾದಲ್ಲಿ ಮಾಡ್ತಾಯಿದ್ದೀವಿ. ಸೊ ಈ ಸಾಂಗು ನಾನು ಹೇಳೋದಕ್ಕಿಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಈ ಥರದ್ದು ಒಂದು ಸಾಂಗು ನನ್ನ ಸಿನಿಮಾನಲ್ಲಿ ಇದೆ ಅನ್ನೋದಕ್ಕೆ ಒಂದು ತುಂಬ ಹೆಮ್ಮೆಯ ವಿಷಯ. ಬಹುಶಃ ಇದೆಲ್ರಿಗೂ ಆ ಒಂದು ಫೀಲ್ ಕೊಡುತ್ತೆ. ಸೊ ಎವರ್ಗ್ರೀನ್ ಆಗಿ ಉಳಿಯುತ್ತೆ ಇವ್ರ ಕೆರಿಯರಲ್ಲಿ. ಸೊ ಐ ಆಮ್ ಪ್ರೌಡ್ ದಟ್ ಇಟ್ ವಿಲ್ ಬಿ ಮೈ ಫಿಲ್ಮ್ ವಿಚ್ ವಿಲ್ ರಿಮೇನ್. ಈ ಥರದೊಂದು ಸಾಂಗ್ ಪರ್ಮನೆಂಟಾಗಿ ನಿಮ್ಗೆ ಇರುತ್ತೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ನಾಯಕರು ಮಾತಾಡಬೇಕು. ಧ್ರುವ ಸರ್ಜಾ ಸರ್. ಇಲ್ಲಿ ಬಂದರೆ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಎಲ್ಲ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಆ್ಯಂಡ್ ಎಸ್ಪೆಷಲಿ ನನ್ನ VIPsಗೆ ಎಲ್ರಿಗೂ ನಮಸ್ಕಾರ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಮಾರ್ಟಿನ್ನು ಇದೆ ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗ್ತದೆ. ಇದು ಈ ಚಿತ್ರಕ್ಕೆ ಸಾಕಷ್ಟು ಜನ ಟೈಮ್ನ ಡೆಡಿಕೇಟ್ ಮಾಡಿದ್ದಾರೆ, ಎಸ್ಪೆಷಲಿ ಟೆಕ್ನಿಷಿಯನ್ಸ್. ಏಕೆಂದರೆ ಒಬ್ಬರು ಟೆಕ್ನಿಷಿಯನ್ಸು ಯೂಶ್ವಲಿ 100 days ವರ್ಕ್ ಮಾಡ್ತಾರೆ. ಬಟ್ ನಮ್ಸೇನೋ ಹಾಗೆ ಸ್ಕ್ರೀನ್ಸ್ ದಾಟ್ಕೊಂಡು ಮಾಡ್ತೀವಿ ಅಂತಾರಲ್ಲ, ಸೊ ಆ ಥರ ನಮ್ಮ ಮುರಳಿ ಮಾಸ್ಟರು ಸಾಂಗ್ ಒಂದು 14 ದಿವಸ ಶೂಟ್ ಮಾಡಿದ್ವಿ, ಇಂಟ್ರೊಡಕ್ಷನ್ ಸಾಂಗು. ಆ್ಯಂಡ್ ನಮ್ಮ ಮೋಹನ್ ಸರು ಪ್ರತಿಯೊಂದು ಸೆಟ್ನು ಮಿನಿಯೇಚರಲ್ಲಿ ಕ್ರಿಯೇಟ್ ಮಾಡಿ ಮಿನಿಯೇಚರ್ನ ತಗೊಂಬಂದು ಹಿ ಯೂಸ್ ಟು ಎಕ್ಸ್ಪ್ಲೇನ್. ಸೊ ಹಿಂಗೆ ಎಂಟ್ರಿ ಹಿಂಗಿರುತ್ತೆ, ಇಲ್ಲಿ ಶೂಟ್ ಮಾಡ್ಬೋದು, ಕ್ಯಾಮ್ರಾ ಪ್ಲೇಸ್ ಮಾಡೋದಕ್ಕೆ ಇಲ್ಲಿ ಜಾಗ ಎಲ್ಲ ಇದೆ, ಇದು ಓಕೆನಾ, ಇದು ಫ್ರೇಮ್ ಫಿಲ್ ಮಾಡೋದಕ್ಕೆ ಇದು ಓಕೆನಾ ಅಂತ ತುಂಬಾ ಡೀಟೇಲಾಗಿ ವರ್ಕ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೆಳೆಯ ಚಿಕನ್ ನಂದು ಒಂದು ಕಾಶ್ಮೀರ್ ಎಪಿಸೋಡ್ ಇತ್ತು, ಚೆನ್ನಾಗಿ ವರ್ಕ್ ಆಗತ್ತೆ ಅಂತ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ನಂದು ಚಿಕನ್ ಅವ್ರದ್ದು ಈ ಸಿನಿಮಾದಲ್ಲಿ. ಆ್ಯಂಡ್ ಚಿಕನ್ ಈಸ್ ಆಫ್ ಕೋರ್ಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ತುಂಬಾ ಖುಷಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಹೀರೋಯಿನ್ ಮೇಡಮ್ ಜೀವನಿನೇ ಸಾಂಗ್ ನೀವೆಲ್ಲರೂ ನೋಡಿದ್ರ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಮಾರ್ಟಿನ್ ಅಂದಿದ ತಕ್ಷಣ ಬರೀ ಆ್ಯಕ್ಷನ್ ಅಲ್ಲ, ಒಂದು ಲವ್ ಆ್ಯಂಗಲ್ಲೂ ಇದೆ ಅಂತ ಹೇಳ್ತಾ ಇದ್ದೆ. ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಮಾರ್ಟಿನ್ ಚಿತ್ರದಲ್ಲಿ. ಅದರಲ್ಲಿ ಒಂದು ಸಾಂಗ್ ಬರುತ್ತೆ, ಲವ್ ಸಾಂಗ್, ಅದು ಆಲ್ರೆಡಿ ರಿಲೀಸ್ ಆಗಿದೆ, ಜೀವನೇನೆ ಅನ್ನೋದು. ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ, ಅವ್ರಿಗೆ ಭಾಷೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀನಿ ಅಂದರೆ, ಪ್ರಾಂಪ್ಟ್ ತೊಗೊತಾ ಇರಲಿಲ್ಲ. ಎಷ್ಟೇ ಕಷ್ಟ ಆದ್ರೂ ಕಲ್ತ್ಕೊಂಡು ಡೈಲಾಗ್ಸ್ ಹೇಳೋರು. ಸೊ ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಕಣ್ಣು ಅಂದರೆ ಸತ್ಯ ಹೆಗಡೆ ಸರ್, ಸಿನಿಮಾನ ಫಸ್ಟ್ ನೋಡಿರೋದೇ ಅವರು. ಸತ್ಯ ಹೆಗಡೆ ಸರ್ ಎಂಥ ಪವರ್ಫುಲ್ ಟೆಕ್ನಿಷಿಯನ್ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಅವ್ರು ಮಾಡಿರೋ ಸಿನಿಮಾಗಳು, ಅವ್ರ ಪ್ರೆಸೆಂಟೇಷನ್ನು ಎಲ್ಲ ಎಕ್ಸ್ಟ್ರಾಡಿನರಿ. ಎಸ್ಪೆಷಲಿ ನನಗೆ ನನ್ನ ಬೆಸ್ಟ್ DOP ಅಂತ ಏನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರ ಲೈಟಿಂಗು ಆ್ಯಂಡ್ ಆಲ್ಸೋ ಅವ್ರು ಇಡೋ ಶಾರ್ಟ್ಸ್ ಇಸ್ ಸೂಪರ್ಬ್. ಎಸ್ಪೆಷಲಿ ಒಂಚೂರು ಫೋಕಸ್ ಔಟ್ ಆಗಲ್ಲ. ಫೋಕಸ್ ಪುಲ್ಲರ್ ಬೇರೆ ಇದ್ರೂ ಬಟ್ ಒಂಚೂರು ಫೋಕಸ್ ಔಟ್ ಆಗಲ್ಲ. ಮತ್ತು ಕತೆಗೆ ಬೇಕೋ ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ. ಆ್ಯಂಡ್ ಬರೀ DOP ಅಲ್ಲದೆ ಹೀಲ್ ಡಿಸ್ಕಸ್, ಈ ಕತೆಗೆ ಇದು ಓಕೆನಾ, ಹಿಂಗೆ ಮಾಡೋಣ, ಹಿಂಗೆ ಅಂತ ಅದು ಇನ್ವಾಲ್ವ್ಮೆಂಟ್ ಇದೆ. ಸೊ ಸತ್ಯ ಹೆಗಡೆ ಸರ್ ಈಸ್ ಆಲ್ಸೋ ಒನ್ ಪಿಲ್ಲರ್ ಫಾರ್ ದಿಸ್ ಮೂವಿ. ಆ್ಯಂಡ್ ಇಮ್ರಾನ್ ಮಾಸ್ಟರ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಾಸ್ಟರ್ ನೀವೇನಾದರೂ ಸಾಂಗಲ್ಲಿ ಡಾನ್ಸ್ ಆಡ್ಸೋಕ್ಕಿದ್ರೆ ಫಸ್ಟೇ ನಾನು ಪ್ರಾಕ್ಟೀಸ್ ಕೊಡಬೇಕು ಅಂತ. ನಾನು ನಂಬ ಅಂತ ಹೇಳಿದ್ರು. ಸೊ ಎರಡು ಸಾಂಗ್ ಒಟ್ಟಿಗೆ ಕೊರಿಯೋಗ್ರಾಫ್ ಮಾಡಿದರೆ ಇಮ್ರಾನ್ ಮಾಸ್ಟರು. ಒಂದು ಸಾಂಗ್ ಯಾವಾಗ ರಿಲೀಸು ಅಂತ ನೆಕ್ಸ್ಟ್ ಹೇಳ್ತೀನಿ. ಆ್ಯಂಡ್ ನಮ್ಮ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು, ಉದಯ್ ಸರ್. ನೀವೆಲ್ಲ ಅಂದ್ಕೊಂಡಿದ್ದೀರಾ ಈ ಸಿನಿಮಾಗೆ ಎಷ್ಟು ಖರ್ಚಾಗಿದೆ ಅಂತ, ಅದಕ್ಕೂ ಮೀರಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಖರ್ಚಾಗಿದೆ ಆ್ಯಕ್ಚುಲಿ. ಯೂಶ್ವಲಿ ಒಬ್ಬ ಹೀರೋ ಮಾರ್ಕೆಟ್ ಒಂದು 10 rupees ಅಂತ, ಸೊ ಎಕ್ಸಾಂಪಲ್ ಒಂದು 10 ರೂಪಾಯಿ ಇದೆ ಅಂತ ಅಂದ್ಕೊಂಡ್ರೆ, 9 rupees 9.5 rupeesವರೆಗೂ ಇನ್ವೆಸ್ಟ್ ಮಾಡೋರು ಡೆಫಿನೆಟ್ಲಿ ಇರ್ತಾರೆ. ಬಟ್ ಅದಕ್ಕೂ ಮೀರಿ ಅದು ಮಾಡಿರಿ, ನೀವು ಪ್ಯಾಷನಾಗಿ ಮಾಡಿರಿ, ನನ್ನ ದುಡ್ಡನ್ನ ನಾನು ಜನ್ರೇಟ್ ಮಾಡ್ಕೊತೀನಿ ಅನ್ನೋ ಪ್ರೊಡ್ಯೂಸರು ಉದಯ್ ಮೆಹ್ತಾ ಸರ್. ಈ ಥರ ಸಿನಿಮಾ
ನಾವು ಮಾಡಿದ್ದೀವಿ ಅಂತಲ್ಲ, ಬಟ್ ಈ ಥರ ಪ್ರೊಡ್ಯೂಸರ್ಸ್ ಇಂಡಸ್ಟ್ರಿಗೆ ನಿಜವಾಗ್ಲೂ ನೆಸೆಸರಿ ಇದೆ. ಅವ್ರ ಬ್ಯಾನರಿಂದ ಇನ್ನೂ ಸಾಕಷ್ಟು ಸಿನಿಮಾ ಬರಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ 4ನೇ ತಾರೀಕು ಹೈದ್ರಾಬಾದಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಅದಾದಮೇಲೆ 5ನೇ ತಾರೀಕು ನನ್ನ ಪ್ರತಿ ಸಿನಿಮಾನು ಉತ್ತರ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ಪ್ರೆಸ್ ಮೀಟಲ್ಲೂ, 75 ಡೇಸ್ ಆದಮೇಲೆ ಒಂದು 50-75 ಡೇಸ್ ಎಲ್ಲ ಆದಮೇಲೆ ಇಲ್ಲೆಲ್ಲ ಕಡೆ ಒಂದು 50-60% ಇದ್ರೆ ಅಯ್ಯೋ 50-60% ಇದೆ ಅಂತಲ್ಲ ಯಾವ ಥಿಯೇಟ್ರು ಅಂತ ಇಮಿಡಿಯೇಟ್ ಉತ್ತರ ಕರ್ನಾಟಕ ಫೋನ್ ಮಾಡಿದ್ರೆ ಇಟ್ ಇಸ್ ಲೈಕ್ ಅ ಬೂಸ್ಟ್. ಫುಲ್ ಹೌಸ್ಫುಲ್ ಇದೆ ಸರ್ ಅಂತಾರೆ. ಸೊ ಉತ್ತರ ಕರ್ನಾಟಕ ಮಂದಿ ನಮ್ಗೆ ಯಾವಾಗಲೂ ಬಂದಿದ್ದಾರೆ, ಅಂದರೆ ನನ್ನ ಜೊತೆ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹುಬ್ಳಿಗೆ ಉತ್ತರ ಕರ್ನಾಟಕಕ್ಕೆ ನಾವು ಟ್ರಾವೆಲ್ ಮಾಡಬೇಕು ಅಂತ ಒಂದು ಪ್ಲ್ಯಾನು, ಬಟ್ ಇವೆಂಟು ಅಷ್ಟೇ ಅಲ್ಲೇ ಮಾಡಬೇಕು ಅಂತ, ಬಟ್ ಮಳೆ ಇದೆ. ಸೊ ಹುಬ್ಳಿ ಸೆಂಟಿಮೆಂಟ್ ಹೋಗ್ತೀವಿ. ಸೊ ಹುಬ್ಳಿ ಮುಗಿಸ್ಕೊಂಡು 6ನೇ ತಾರೀಕು ದಾವಣಗೆರೆಯಲ್ಲಿ ಪ್ರೀ ರಿಲೀಸ್ ಈವೆಂಟ್ ಮಾಡ್ತಾಯಿದ್ದೀವಿ, ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನಲ್ಲಿ. ಸೊ 6ನೇ ತಾರೀಕು ಅದನ್ನು ಮುಗಿಸ್ಕೊಂಡು 8ನೇ ತಾರೀಕು ಮುಂಬೈಗೆ ಹೋಗಿ ಇನ್ನೊಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದ್ದೀವಿ. 6ನೇ ತಾರೀಕು ಒಂದು ರೆಕಾರ್ಡ್ ಆಗುವಂಥ ಒಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದ್ದೀವಿ. ದಟ್ ವಿಲ್ ಬಿ ಎ ಸರ್ಪ್ರೈಸ್. ಇದು ಪ್ಲ್ಯಾನ್ ಪ್ರಕಾರ ಹಿಂಗೆ ಅಂದ್ಕೊಂಡಿದ್ದೀವಿ. ಅಕ್ಟೋಬರ್ 11ನೇ ತಾರೀಕು, ಸೊ 3 ವರ್ಷ ಆಯಿತು ಸಿನಿಮಾ ಥಿಯೇಟ್ರಿಗೆ ಬಂದು, 3 ವರ್ಷ ಆದಮೇಲೆ ಬರ್ತಾ ಇದ್ದೀನಿ. ಅಕ್ಟೋಬರ್ 11ನೇ ತಾರೀಕು ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇದೆ. ಎಲ್ಲರೂ ದಯವಿಟ್ಟು ಕುಟುಂಬದ ಸಮೇತ ಹೋಗಿ ಈ ಚಿತ್ರನ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಆಲ್ಸೋ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ನಮ್ಮ ಕಲೆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು. ಸ್ಕ್ರೀನ್ ಪ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಲ್ಲರೂ ಆ್ಯಂಡ್ ಆಲ್ಸೋ ಸೆನ್ಸರ್ ಆಯಿತು, ಯು ಎಸ್ ಸರ್ಟಿಫಿಕೇಟ್ ಸಿಕ್ತು. ದಟ್ ಮೀನ್ಸ್ ಫ್ಯಾಮಿಲಿ ಜೊತೆ ನೋಡೋಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಕುಟುಂಬದ ಸಮೇತ ಹೋಗಿ ಅಕ್ಟೋಬರ್ 11 ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಜಯ ಆಂಜನೇಯ. ಥ್ಯಾಂಕ್ ಯು ಸರ್. ಈಗ ಧ್ರುವ ಸರ್ ಮಾತಾಡುವಾಗ ಹೇಳ್ತಾ ಇದ್ರು ಗೌರ್ಮೆಂಟ್ ಹಾಲಿಡೇ ಅಂತ. 3 ದಿನ ನಾನ್ ಸ್ಟಾಪ್ ಹಾಲಿಡೇ ಇದೆ ವಿಜಯದಶಮಿಗೆ. ಮುಂಬೈ ಮಾರ್ಕೆಟ್ ನೋಡ್ತಾ ಇದ್ವಿ, ಮುಂಬೈ ಡಿಸ್ಟ್ರಿಬ್ಯೂಟರ್ಗಳು ಕೂಡ ಈಗ ಕನ್ನಡ ಚಿತ್ರರಂಗದ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ. ಯಾವ್ಯಾವ ಸಿನಿಮಾಗಳು ಬರ್ತಾ ಇದೆ, ಏನಾಗ್ತಾ ಇದೆ ಸ್ಯಾಂಡಲ್ವುಡ್ ಅಲ್ಲಿ ಅಂತ. ಅದೆಲ್ಲವೂ ಕೂಡ ಮಾರ್ಟಿನ್ ಪ್ಲಸ್ ಆಗೋ ಚಾನ್ಸ್ ಇದೆಯಾ ಅಂತ. ನಮ್ಮ ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ ಫೈನಲ್ ಆಗಿದ್ದಾರೆ, ಲಕ್ಷ್ಮೀ ಗಣಪತಿ ಫಿಲ್ಮ್ಸ್ ಅಂತ. ಅವ್ರು ನಾರ್ತ್ ಇಂಡಿಯಾ ನಮ್ಮದು ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾ ಅರೌಂಡ್ 3000 ಥಿಯೇಟರ್ಸ್ ಬರುತ್ತೆ. ಸರ್ ರಿಲೀಸ್ ಪ್ಲಾನ್ ಯಾವ ತರ ಬರೀ ನಾರ್ತ್ ನಿಮಗೆ 1800 ಥಿಯೇಟರ್, 1500 800, 50% ಇಲ್ಲ. ಸರ್ ರಿಲೀಸ್ ಪ್ಲಾನ್ ಯಾವ ತರ ಮಾಡ್ಕೊಂಡಿದ್ದೀರಾ ಸರ್? ಇಲ್ಲಿ ರಿಲೀಸ್ ಪ್ಲಾನ್ ನ ಯಾವ ತರ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದೆ ಮೇಡಮ್. ಎಲ್ಲ ಕಡೆ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲ ಆತರ ಇದೆ. ಈಗ ಕರ್ನಾಟಕದಲ್ಲಿ ಇಷ್ಟು ದಿನ ಬೇರೆ ಬೇರೆ ಭಾಷೆಗೂ ಧ್ರುವ ಸರ್ ಹೋಗಿ ಅಲ್ಲೇನಾದ್ರು ಈಗ ಅದೇ ಆಫ್ಟರ್ ರಿಲೀಸು ಅದಕ್ಕೆ ಪ್ಲಾನ್ ಮಾಡಿದ್ದೀವಿ ಮೇಡಮ್. ಸೊ ರಿಲೀಸ್ ಆದಮೇಲೆ ಅದು ಎಲ್ಲ ಕಡೆ ಹೋಗೋ ಪ್ಲಾನ್ ಇದೆ. ಉದಯ್ ಸರ್, ಮಾರ್ಟಿನ್ ನೀವು ಹೇಳ್ದಂಗೆ 3 ವರ್ಷ ಆಗೋಯ್ತು. ಈಗಾಗಲೇ ಈ ಸಿನಿಮಾದ ಬಜೆಟ್ ಅಂತ ಆಗಲೇ ಒಂದು ಮಾತು ಹೇಳಿದ್ರು ಧ್ರುವ ಸರ್. ಗಾಂಧಿನಗರದ ಕೆಲವೊಂದು ಪ್ರೊಡ್ಯೂಸರ್ಸು ನಿರ್ಮಾಪಕರು ಹೇಳೋ ಪ್ರಕಾರ ಒಂದು 150 ಕೋಟಿ ಆಗಿದೆ ಅಂತ ಒಂದು ರೂಮರ್ಸ್ ಸಿನಿಮಾ. ಸೊ ಎಲ್ಲ ಭಾಷೆಯಲ್ಲೂ ರಿಕವರಿ ಅಂದರೆ ಎಲ್ಲ ಭಾಷೆಯಲ್ಲೂ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ನೀವು ಎಷ್ಟು ಸೇಫ್ ಆಗಿದ್ದೀರಾ? ಬಿಸ್ನೆಸ್ ಆ್ಯಂಗಲ್ ಅಂತ ಬಂದಾಗ ಮಾರ್ಟಿನ್ ಸಿನಿಮಾ ಎಷ್ಟರ ಮಟ್ಟಿಗೆ ಬಿಸ್ನೆಸ್ ಆಗಿದೆ? ಈಗ ಆಲ್ಮೋಸ್ಟ್ ಎಲ್ಲಾನು ಫೈನಲ್ ಹಂತದಲ್ಲಿದೆ, ಎಲ್ಲ ಮುಗಿಯುತ್ತೆ. ಅಂದರೆ ಬಜೆಟ್ ಎಲ್ಲರೂ ಊಹೆ ಮಾಡೋದಿದ್ದು ಸಿನಿಮಾ ಸ್ಕ್ರೀನ್ ಮೇಲೆ ಬಂದಾಗ 100% ಜಸ್ಟಿಫೈ ಆಗುತ್ತೆ. ಏನು ಜನ ಹೇಳ್ತಾ ಇದ್ದಾರೆ ಅದು ಜಸ್ಟಿಫೈ. ಓಕೆ ಧ್ರುವ ಸರ್, ನೀವು ಆ್ಯಕ್ಷನ್ ಮತ್ತು ಫ್ಯಾಮಿಲಿ ಇರೋಂಥ ಗುರುತಿಸ್ಕೊಂಡಿದ್ದೀರಾ. ನಿಮ್ಮ ಈಗ ಹಿಂದಿನ ಸಿನಿಮಾಗಳೆಲ್ಲ ನೋಡಿದಾಗ ಒಂದು ಲವ್ ಸ್ಟೋರಿ, ಒಂದು ಆ್ಯಕ್ಷನು ತುಂಬ ಚೆನ್ನಾಗಿ ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಇಷ್ಟ ಆಗುವಂಥ ಕಥೆಗಳಿರುತ್ತೆ. ಈ ಸಿನಿಮಾದಲ್ಲಿ ನಾವು ಈಗಾಗಲೇ ಟ್ರೈಲರ್ನಲ್ಲಿ ನೋಡಿದಂಗೆ ಟ್ರೈಲರ್ ಕೊನೆಯಲ್ಲಿ ಒಂದು ಇದು ಬರುತ್ತೆ,
ಒಂದು ಸನ್ನಿವೇಶ, ಡಬಲ್ ಮೀನಿಂಗ್ ಒಂದು ಸನ್ನಿವೇಶ ಬಂತು, ಕೈ ತೋರಿಸುವಂಥದ್ದು. ಆ ಥರ ದೃಶ್ಯ ಅಥವಾ ಇದು ಡೈಲಾಗು ಸಿನಿಮಾದಲ್ಲಿ ಅವಶ್ಯಕತೆ ಇದೆಯಾ? ಕೈಯಲ್ಲೂ ತೋರಿಸಿಲ್ವಲ್ಲ, ಕೊನೆಯಲ್ಲಿ ಒಂದು ಸೀನ್ ಡೈಲಾಗ್ ಬರುತ್ತೆ, ಡೋಂಟ್ ಟೀಚ್ ಫಾದರ್ ಹೌ ಟು ಫೈಟ್. ಎಕ್ಸಾಕ್ಟ್ಲಿ ಅದು ನೀವು ಹೇಳೋದು ಕರೆಕ್ಟ್ ಇದೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸೋಷಿಯಲ್ ಮೀಡಿಯಾ ಬಿಟ್ಬಿಡಿ. ಅದು ಆ್ಯಕ್ಚುಲಿ ನೀವು ಅನ್ಕೊಂಡಿರೋದು ಡೈಲಾಗು ಹೆಂಗಿರಬೇಕು ಅಂದರೆ, ಡೋಂಟ್ ಟೀಚ್ ಯುವರ್ ಡ್ಯಾಡಿ ಅಂತ ಬಂದರೆ ಅದು ಇದು ಡೋಂಟ್ ಟೀಚ್ ಯುವರ್ ಫಾದರ್ ಹೌ ಟು ಫೈಟ್. ಬಟ್ ಪ್ರೊನೌನ್ಸಿಯೇಷನ್ ಮತ್ತೆ ನೋಡಿದವ್ರಿಗೆ ಅದೇ ಅನ್ಸೋದು. ಥ್ಯಾಂಕ್ ಯು. ನಿರ್ಮಾಪಕರೇ, ಈಗ ನೀವು ರಿಲೀಸ್ ಟೈಮ್ ಬರುವಾಗ ನಿರ್ದೇಶಕರನ್ನ ಯಾಕೆ ದೂರ ಇಡ್ತಾ ಇದ್ದೀರಿ ಅಂತ? ಸರ್, ಅದು ಈಗ ಪ್ರೆಸೆಂಟ್ಲಿ ಕೋರ್ಟಲ್ಲಿದೆ. ಓಕೆ, ಆಯಿತಾ? ಸೊ ಯಾರು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಅಲ್ಲ, ನಾನು ಇಲ್ಲಿ ಬಂದಮೇಲೆ ಅವ್ರನ್ನ ನೋಡಿಲ್ಲ, ಫೋನ್ ಮಾಡಿದೆ ನಾನು ಅರ್ಜುನ್ ಅವ್ರಿಗೆ. ನಮಗೆ ಈ ಪ್ರೆಸ್ ಮೀಟ್ ಇನ್ಫಾರ್ಮೇಶನ್ ಇಲ್ಲ ಅಂದರು. ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ಥರ ಆದರೆ ಹೇಗೆ ಅಂತ, ಒಬ್ಬ ನಿರ್ಮಾಪಕನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ್ಮೇಲೆ ಅದು ಡಿಸೈಡ್ ಆಗುತ್ತೆ. ಅದು ಏನಾಗಿದೆ ಆ್ಯಕ್ಚುಲಿ ನಿನ್ನೆ? ಅಲ್ಲ, ಅದು ಇದೆಯಾ ಹೇಳುತ್ತಲ್ಲ, ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಕೇಳ್ಪಡ್ತೀವಿ. ಅವ್ರು ಹೇಳೋದಂದ್ರೆ ಕ್ರೆಡಿಟ್ ಎಲ್ಲ ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ, ನಾವು ಕೆಲಸ ಮಾಡಿದ್ವಿ, ರಕ್ತ ಹರಿಸಿದ್ವಿ, ಬೇವ್ರು ಹರಿಸಿದ್ವಿ, ಕ್ರೆಡಿಟ್ ಬೇರೆಯವ್ರಿಗೆ ಹೋಗ್ತಾ ಇದೆ, ಮತ್ತೆ ಸಾಂಗ್ ರಿಲೀಸ್ಗೂ ನೀವು ಕರೀಲಿಲ್ಲ ಸರ್. ಆಕ್ಚುಲಿ ಪ್ರೆಸ್ ಮೀಟೇ ಗೊತ್ತಿರುವಂತೆ ಡೈರೆಕ್ಟ್ರಿಗೆ. ಹೌದಾ ಸರ್? ಅಲ್ಲ, ಇವರು ಈ ಧ್ರುವ ಸರ್ಜಾ ಅವ್ರು ಮನಸ್ಸು ಮಾಡಿದ್ರೆ ಆಗ್ತಿದ್ರು. ಯಾಕಂದ್ರೆ ಹಿಂದಿ ಸಿನಿಮಾನ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಕೂಡ ಅವ್ರನ್ನ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಇದು ನೋವಿನ ಸಂಗತಿ ಅಂತ ಅನ್ಸುತ್ತೆ. ಒಂದು ನಿಮಿಷ ಸರ್, ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತು? ಅವ್ರು ಇಲ್ವಲ್ಲ ಇಲ್ಲಿ, ಅದೇ ತಾನೇ ಕಾಣಿಸ್ತಾ ಇದೆ. ಇಲ್ಲ, ನೀವು ಅಸ್ಯೂಮ್ ಮಾಡ್ಕೊಂಬಿಡಿ, ನಾನು ಅವಾಯ್ಡ್ ಮಾಡ್ತಾ ಇಲ್ಲ. ಮತ್ತೆ ಏನು ಪ್ರಾಬ್ಲಮ್ ನಮ್ಗೆ ಹೇಳಿ. ಆ್ಯಕ್ಚುಲಿ ಅದು ಇವ್ರದ್ದು ಪ್ರಾಬ್ಲಮ್ಮು. ಸೊ ಅವರೇ ಮಾತಾಡ್ಕೊಂಡ್ರೆ ಇದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ, ಇದು ಡೈರೆಕ್ಟರ್ ಪ್ರೊಡ್ಯೂಸರ್ದು ಮುಂಚಿಂದನೂ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಗೊತ್ತಿರೋದೆ, ಇದೇನು ಸರ್ಪ್ರೈಸಿಂಗ್ ಏನಲ್ಲ. ಸೊ ಇದು ಇವಾಗ ಕೋರ್ಟ್ವರೆಗೂ ಹೋಗಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ವಿಷಯ. ಸೊ ಇದನ್ನು ಚೇಂಬರ್ಗೂ ಹೋಗಿದೆ. ಸೊ ಚೇಂಬರಲ್ಲೇ ಬಗೆಹರಿದಿರೋದು ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ? ಸೊ ಚೇಂಬರ್ಗಿಂತ ದೊಡ್ಡವನ ಸರ್ ನಾನು. ಚೇಂಬರ್ ಅಂದರೆ ಇಟ್ ಇಸ್ ಅ ಮದರ್ ಬೋರ್ಡ್ ಅಲ್ವಾ? ಅಲ್ಲೇ ಬಗೆಹರಿಲಿಲ್ಲ ಅಂದರೆ ಸೊ ನಾನು ಅದಕ್ಕಿಂತ ದೊಡ್ಡವನಲ್ಲ ಸರ್. ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡಿದ್ರೇ ಚಂದ. ಅದಕ್ಕೆ ಒಂದು ಮಧ್ಯಂತರ ಅರ್ಜಿ ಹಾಕಿದ್ರು, ಅದು ನೆನ್ನೆ ವಜಾ ಆಗಿದೆ. ಸೊ ನಿಮ್ಮ ಗಮನಕ್ಕಿರಲಿ. ಬಹುಶಃ ಮಧ್ಯಂತರ ಅರ್ಜಿ ಅಂದರೆ ನಿಮ್ಗೆಲ್ಲರಿಗೂ ಅದರ ಅರ್ಥ ಗೊತ್ತಿದೆ. ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತು ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಂತರ ಅರ್ಜಿ ಹಾಕ್ತಾರೆ ಅಂದರೆ ಯು ಕ್ಯಾನ್ ಯುವರ್ ಸೆಲ್ಫ್ ಅನಲೈಸ್. ಸರ್ ಅದರದ ಅರ್ಥ ಏನು ಸರ್? ಅದೇ ಈ ಕೋರ್ಟಲ್ಲಿ ಇದೆ ಸರ್. ಇದೀಗ ನಾನು ಓಪನ್ ಪ್ಲಾಟ್ಫಾರ್ಮಲ್ಲಿ ಡಿಸ್ಕಸ್ ಮಾಡೋಂಥ ವಿಷಯ ಅಲ್ಲ. ಟೈಮ್ ಬಂದಾಗ 12ನೇ ತಾರೀಕು ಮಾತಾಡ್ತೀನಿ ಮೇಡಮ್. ಅಂದ್ರೆ ಈಗ ನಿರ್ದೇಶಕರೇ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಸಮಸ್ಯೆ ಸೃಷ್ಟಿ ಮಾಡುವಂತ ಪ್ರಯತ್ನ ಆಯ್ತಾ ಸರ್? ನಾನು ಅಲ್ಲ ಅದೇ ಈಗ ನಿಮಗೆ ಒಂದು ಡಾಕ್ಯುಮೆಂಟ್ ಆಲ್ರೆಡಿ ಇದೆ, ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಹುಶಃ ಇದು ಈ ವೇದಿಕೆ ನಾವು ಒಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿದ್ವಿ, ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಕೂತಿದ್ದೀವಿ ಅಂದರೆ ಇಷ್ಟು ಜನಕ್ಕೆ ಸಿನಿಮಾ ಮೇಲಿರೋ ಒಂದು ಕಾಳಜಿ ಅಲ್ವಾ? ಸೊ ಇದೇ ಕಾಳಜಿ ಉಳಿಸ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ ಸೀಟ್ ಯಾರ್ದು ಕಿತ್ಕೊಳ್ಳೋಕ್ಕಾಗಲ್ಲ ಯಾರು. ಇದು ನನ್ನ ಅನಿಸಿಕೆ. ಸೊ ಇದು ದಯವಿಟ್ಟು ನೀವು ಲೆಟ್ ಅಸ್ ಆಲ್ ಬಿ ಪಾಸಿಟಿವ್. ಸಿನಿಮಾ ಬಗ್ಗೆ ಪಾಸಿಟಿವ್ ಮಾತಾಡೋಣ. ದೊಡ್ಡ ಬಜೆಟ್ ಸಿನಿಮಾ ಒಂದ್ ವೇಳೆ ಅಂದ್ರೆ ಎರಡು ಕೂಡ ಆಗ್ಬಾರ್ದು ಅಂತ ಉಳಿಸಿದ್ವಿ. ಒಂದ್ ವೇಳೆ ಅಂತ ಘಟನೆ ಆಗಿದ್ರೆ ಸಹಜವಾಗಿ ವರ್ಲ್ಡ್ ವೈಡ್ ರಿಲೀಸ್ ಮಾಡೋ ಪ್ಲಾನ್ ಇತ್ತು. ಅಂತ ಪ್ಲಾನ್ ಏನ್ ಮಾಡ್ತಾ ಇದ್ರು ಅಲ್ವಾ? ತಂಡದಿಂದನೇ ಇಂಥ ಸಮಸ್ಯೆ ಆಗ್ಬಿಟ್ರೆ ಅಂತ ಪ್ಲಾನ್ ಎಷ್ಟು ಸಮಸ್ಯೆ ಆಗ್ತದೆ ಸರ್? ಈಗ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ ಅದು ಇವಾಗ ನಿನ್ನೆಗೆ ನಾನು ಉತ್ತರ ಕೊಟ್ಟೆ ಅಲ್ವಾ? ಆ ಥರದ್ದೇನೂ ಇಲ್ಲ. ಸರ್ ಇದು ನಿಮ್ಗೆ ದೊಡ್ಡ ಡ್ರಾಬ್ಯಾಕ್ ಆಗಲ್ವಾ? ಈಗ ಬೇರೆ ಲ್ಯಾಂಗ್ವೇಜಲ್ಲ, ಡೈರೆಕ್ಟ್ರು, ಹೀರೋ, ಪ್ರೊಡ್ಯೂಸರು 3 ಜನ ಇಂಪಾರ್ಟೆನ್ಸು. ಇಷ್ಟು ದೊಡ್ಡ ಬಜೆಟ್ ನೀವು ರಿಸ್ಕಲ್ಲಿದ್ದೀರಿ ಅಂತ ಅನ್ಸಲ್ವಾ ಸರ್? ಈಗ ಅಂದರೆ ಡೈರೆಕ್ಟ್ರು, ಈ ಕೋರ್ಟು ಇವುಗಳೆಲ್ಲ ನೀವು ಬೇರೆ ಬೇರೆ ಕಡೆ ಈಗ ಇವೆಂಟ್ಗಳನ್ನು ಕೂಡ ಮಾಡ್ತೀರಾ, ಅವಾಗ ಯಾವ ರೀತಿ? ಇಲ್ಲ, ಇವಾಗ ನಾವು ಮಾಡ್ಕೊಂಡೇ ಬರ್ತಾ ಇದೀವಲ್ವಾ ಸರ್, ನಾವು ನೋಡಿರೋ ಹಾಗೆ ಸಿನಿಮಾದಲ್ಲಿ
ತುಂಬ CG ವರ್ಕ್ ತುಂಬ ಜಾಸ್ತಿ ಇದೆ. ಇದೆಲ್ಲದರ ನಡುವೆ ನಿರ್ದೇಶಕರ ಅನುಪಸ್ಥಿತಿಯಲ್ಲಿ ಆ ಕೆಲಸ ಜವಾಬ್ದಾರಿಯಲ್ಲಿ ಸರ್ ಎಲ್ಲ ಟೆಕ್ನಿಷಿಯನ್ಸು ನೋಡಿ, ಸತ್ಯ ಸರ್ ಇದ್ದಾರೆ, ಹಾಗೆ CG ಸೂಪರ್ವೈಸರ್ಸ್ ಇದ್ದಾರೆ, ಅವರೆಲ್ಲರೂ ಅದನ್ನು ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಸರ್. ಇದುವರೆಗೂ ಇನ್ನೂ CG ಫೈನಲ್ ಆಗಿಲ್ಲ, ವರ್ಕ್ ಕಂಪ್ಲೀಟ್. ಈಗ ಐಟಲ್ ಬಂದಾಗ ಅವ್ನ ಕಲ್ಪನೆ ಇರುತ್ತೆ, CG ಹೀಗೆ ಬರಬೇಕು ಸಿನಿಮಾ. ಏನಿಲ್ಲ ಸರ್, ಅದು ಏನಿದೆಯೋ ಆ ಥರದ್ದೇ ಬಂದಿದೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನುವಂಥ ಒಂದು ವಿಚಾರ ಇದೆ ಸರ್. ಏನಿಲ್ಲ ಸರ್, ಕಂಪ್ಲೀಟ್ ಆಗಿದೆ. ಸೆನ್ಸಾರ್ ನೋಡಿದ್ರಲ್ಲ ಸರ್ ನೀನೆ? ಅಲ್ಲ, ಸೆನ್ಸಾರ್ ಕಾಪಿನೇ ಬೇರೆ ಇರುತ್ತಲ್ಲ? ಇಲ್ಲ, ನಾವು ಸೆನ್ಸಾರ್ ತೋರಿಸಿರೋದು ಆಲ್ಮೋಸ್ಟ್ 90% ಸೇಮ್. ಸರ್ ರಿಲೀಸ್ಗಾದ್ರೂ ಕಾಂಪ್ರಮೈಸ್ ಆಗ್ತೀರಾ ಸರ್? ಮೇಡಮ್ ಅವ್ರನ್ನೇ ಕೇಳಿ. ಅಲ್ಲ ಸರ್, ಅವರ ಅನುಪಸ್ಥಿತಿ ನೀವು ಭಾಳ ಶಿಸ್ತಿಂದ ಸಿನಿಮಾಗಳು ಮಾಡ್ಕೊಂಡು ಬರೋರು. ಚಿಕ್ಕ ಸಿನಿಮಾ ಆಗಲಿ ದೊಡ್ಡ ಸಿನಿಮಾ ಆಗಲಿ, ಅಂದರೆ ₹1 ಅಂದರೆ 90 ಪೈಸೆನಲ್ಲಿ ಮುಗಿಸ್ತಾ ಇದ್ರು, ಅಂದರೆ ಅಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ದವರು. ಬಟ್ ಈ ಸಿನಿಮಾ ಯಾಕೆ ಹೀಗಾಯಿತು ಸರ್ ನಿಮಗೆ? ಪರ್ಸ್ನಲ್ಲು ಅದೆಲ್ಲ ಬೇರೆ, ಬಟ್ ಈ ಸಿನಿಮಾ ನಿಮ್ಗೆ ಯಾಕೆ ಇಷ್ಟು ಪ್ಲಾನ್ ಮಾಡೋಂಥ ಒಬ್ಬ ಪ್ರೊಡ್ಯೂಸರ್ಗೆ ಯಾಕೆ ಈ ಥರದ್ದೊಂದು ಎದುರಿಸಿದ್ರಿ ಅಂತ? ಅದು ಸರ್ ಸಿಚುವೇಶನ್ಸು, ಪ್ರತಿಯೊಂದು ಅನ್ಫಾರ್ಸೀನ್ ಇನ್ಸಿಡೆಂಟ್ಸು ಯಾರಿಗೂ ಔಟ್ ಆಫ್ ಸಡನ್ ಆಗಿ ಏನೇ ಬಂದ್ರೂ ಎದುರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಆ ಸಿಚುವೇಶನ್ಸಿಂದ ಕೆಲವು ವಿಚಾರಗಳು ಆಗ್ತವೆ. ಈಗ ಫಸ್ಟೇ ಆ್ಯಕ್ಚುಲಿ ಧ್ರುವ ಸರ್ದು ನಿಮ್ಮದು ಫಸ್ಟ್ ಶುರುವಾಗಿದ್ದು ದುಬಾರಿ, ಆನಂತರ ಅಲ್ಲಿಂದನೇ ಅದರದ್ದು ಪ್ಯಾರಲಲ್ ಅನ್ನೋ ಥರದ್ದು ಮತ್ತೆ ಇದನ್ನು ಮಾಡಿದ್ರಿ. ಅಲ್ಲ, ದುಬಾರಿದು ನಾವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ಅಮೆರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ, ನಾವ್ಯಾರು ಅದಕ್ಕೆ ಟ್ರಾವೆಲಿಂಗ್ಗೆ ಪರ್ಮಿಷನ್ ಸಿಗಲಿಲ್ಲ. ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದು, ಅರ್ಜುನ್ ಸರ್ ಮಾಡಬೇಕು ಅಂತಿದ್ದ ಕತೆ ಅದು. ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿರೋಂಥದ್ದು. ಬಟ್ ಇಷ್ಟು ನಡುವೆ ಏನೇ ಮಿಸ್ಟೇಕ್ ಆದ್ರೂ ಕೂಡ ಸಾಮಾನ್ಯವಾಗಿ ನೀವು ಯಾವುದನ್ನು ಇಟ್ಕೊಳ್ಳಲ್ಲ, ನೇರವಾಗಿ ಹೇಳ್ಬಿಡ್ತಾ ಇದ್ರಿ. ಅಂದರೆ ಎನಿ ಸಿನಿಮಾ ಬೇರೆ ಸಿನಿಮಾದಾಗ ಸರ್ ನಾನು ನೋಡಿ ಕೇಶವಮೂರ್ತಿ ಅವರು ಒಂದು ನಿಮಿಷ, 8 ಸಿನಿಮಾದಲ್ಲಿ ನನಗೆ ಏನು ಆ ಥರ ಸಮಸ್ಯೆ ಆಗಿಲ್ಲ. ಹೌದು, ಅದಕ್ಕೆ ಅಲ್ವಾ? ಅದಕ್ಕೆ ಏನು ಹೇಳಿಲ್ಲ ಅಲ್ವಾ? ಯಾವ್ದಾರ ಇದ್ದಿದ್ರೆ ಹೇಳ್ತಿದ್ದೆ ಅಂತಂದ್ರೆ ಅಂಥದ್ದು ಯಾವ ಘಟನೆನೂ ನನ್ನ ಇದರಲ್ಲಿ ಸಿನಿಮಾದಲ್ಲಿ ಯಾವತ್ತೂ ನಡೆದಿಲ್ಲ. ಬಹಳ ನೇರವಂತಿಕೆ ಇದ್ದವರು ಈಗಲೂ ಇದೆ ನೇರವಂತಿಕೆ, ಇದು ನೇರವಂತಿಕೆನಲ್ಲಿ ಇದ್ದೀನಿ ನಾನು. ಸ್ಟಾರ್ ಸಿನಿಮಾ ಅನ್ನೋ ಕಾರಣಕ್ಕೆ ಸ್ವಲ್ಪ ಏನಾದ್ರು ಮೆತ್ತಗಾದ್ರ ಅಂತ ಈ ಸಿನಿಮಾದಲ್ಲಾದಂತ ಇದು ಸರ್. ಸುದೀಪ್ ಸರ್ ಸಿನಿಮಾನು ಮಾಡಿದ್ದಾರೆ ಸರ್. ಈ ಸಿನಿಮಾ ಕ್ರೆಡಿಟ್ ಅಂದ್ರೆ ಏನ್ ಮೇಡಮ್? ಇಲ್ಲಿದೆ ನೋಡಿ, ಡೈರೆಕ್ಟರ್ ಹೆಸರಿದೆ. ಯಾವ ಸಾಂಗ್ ರಿಲೀಸ್ ಆಗಿದೆ? ಯಾವ ಕ್ರೆಡಿಟ್ ಮೇಡಮ್? ಯಾರು ನನ್ನ ಹೆಸರು ಹಾಕೊಂಡಿದ್ದೀನ ಮೇಡಮ್? ಏನ್ ಮೇಡಮ್ ಇಲ್ಲೇ ಇದೆಯಲ್ಲ ಮೇಡಮ್? ಅಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ ಇಲ್ಲೇ ಇದೆಯಲ್ಲ ಮೇಡಮ್ ಅವ್ರ ಹೆಸರು. ನಾನು ಒಂಚೂರು ಮಧ್ಯ ಬರಲ್ಲ, ಕ್ಷಮೆ ಇರಲಿ. ಇಲ್ಲಿ ಏನ್ ನಡೀತಿದ್ದೆ ಡಿಸ್ಕಷನ್ ನನಗೆ ಗೊತ್ತಿಲ್ಲ ನನಗೆ. ಬಟ್ ಏನೇ ಮಾತಾಡಿದ್ರು ಸ್ವಲ್ಪ ಏನೋ ನೆಗೆಟಿವ್ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ, ಏನೋ ಮನಸ್ತಾಪಗಳು ಅದು ಇದು ಆಗಿದೆ ಅಂತ. ನಮ್ಗೆಲ್ರಿಗೂ ಗೊತ್ತಿರಂಗೆ ಐ ಥಿಂಕ್ ನಾನು ಅನ್ಕೊಂತೀನಿ ಇದು ಕನ್ನಡದ ಮೊದಲ ಹೈ ಬಜೆಟ್ ಸಿನಿಮಾ ಅಂತ ಅನ್ಕೊಂತೀನಿ. ಕರೆಕ್ಟಾ ಸರ್? ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ನಮ್ದು ಕನ್ನಡದಲ್ಲ. ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ. ಏನಾಗ್ಬಿಡುತ್ತೆ, ಒಂದು ಯಾವುದೋ ಒಂದು ಸಣ್ಣದ ನೆಗೆಟಿವ್ ಆಚೆ ಹೋದ್ರೂ ಸಿನಿಮಾ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ. ಸೊ ಒಂದು ಪ್ರೊಡ್ಯೂಸರ್ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ನಮಗೂ ಒಂದು ಹೆಮ್ಮೆ, ಒಂದು ಕನ್ನಡ ಸಿನಿಮಾದಲ್ಲಿ ಇದೊಂದು ಒಂದು ಸಿನಿಮಾ ಬಂದಿದೆ ಅಂತ. ಸೊ ಸಣ್ಣ ಪುಟ್ಟದ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು, ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಸಿನಿಮಾ ಏನೇನು ಪ್ರೋಗ್ರಾಮ್ ಮಾಡ್ತಾ ಇದೀವಿ, ಯಾವತ್ತು ರಿಲೀಸು ಅನ್ನೋದಕ್ಕೆ ಇವೆಂಟ್ ನ ಮಾಡ್ತಾ ಇದೀವಿ. ಸೊ ಆದಷ್ಟು ದಯವಿಟ್ಟು ಎಲ್ಲರೂ ನಿಮ್ ಕಡೆಯಿಂದ ಸಪೋರ್ಟ್ ಪಾಸಿಟಿವ್ ಆಗೇ ಇರ್ಲಿ. ಒಂದು ಕನ್ನಡ ಸಿನಿಮಾ ಗೆಲ್ಸ ಕಡೆ ಥ್ಯಾಂಕ್ ಯು. ಸಾರಿ ಮಧ್ಯೆ ಬಂದಿದ್ದೀವಿ. AP ಅರ್ಜುನ್ ಅವ್ರ ಜೊತೆ ಏನೋ ಮನಸ್ತಾಪ. ಐದು ಬೆರಳಿಕೆ ಸಿನಿಮಾ ಮಾಡಿದ್ರು ಕೂಡ ಆಸ್ ಯೂಶುವಲ್ ನಿಮ್ಮ ಫ್ಯಾನ್ಸ್ ಸಂಭ್ರಮಿಸ್ತಾ ಇರ್ತಕ್ಕಂಥ ರೀತಿ ಬೇರೆನೇ ಇದೆ. ಈ ಸಿನಿಮಾಗೆ ಸಂಭಾವನೆ ಎಷ್ಟು ಹೆಚ್ಚಾಯ್ತು? ಯಾಕಂದ್ರೆ ಅದ್ದೂರಿಂದ ಇಷ್ಟು ಸಡನ್ ಆಗಿ ಇದೇ ಸಿನಿಮಾಗೆ ಎಷ್ಟು ಜಾಸ್ತಿ ಆಯ್ತು ಇಷ್ಟು ದೊಡ್ಡ ಬಜೆಟ್ ಸಿನಿಮಾದಲ್ಲಿ ಅಂತ ಫಸ್ಟ್ ಪ್ರಶ್ನೆ. ಈಗ ಅವರು ನನಗೆ ಸಿನಿಮಾ ಮಾಡೋಕ್ಕೆ ತಗೊಂಡಿರೋ ಸಂಭಾವನೆನ ಅಕಸ್ಮಾತ್ ಶೂಟಿಂಗ್ ಲೆಕ್ಕದಲ್ಲಿ ನಾನು ಒಂದು ನಿಮಿಷ ಹೇಳ್ಬಿಡಿ, ಕ್ಲಾರಿಫಿಕೇಶನ್ ಇದು ಆಯ್ತಾ? ಈ ಪ್ರಶ್ನೆಗೆ ನಾನೇ ಉತ್ತರ ಯಾಕೆ ಕೊಡ್ತೀನಿ ಅಂದರೆ, ಇವರು ಈ ನಂಬರ್ ಆಫ್ ಡೇಸು ಈ 3 ವರ್ಷ ಶೂಟಿಂಗ್ ಮಾಡಿದ್ದಾರಲ್ವ, ಅವರು ಏನಾರ ಹೆಚ್ಚುವರಿ ಏನಾರ ನನಗೆ ಬೇಕು ಅಂತ ಅಂದಿದ್ದಿದ್ರೆ ಇದಕ್ಕೆ ನಾನು ಈಗ
ಒಬ್ಬ ಹೀರೋ ಪಕ್ಕ ನಿಂತ್ಕೊಂಡು ಇಲ್ಲ ಕೂತ್ಕೊಂಡು ನಾನು ಹೇಳ್ತಾರ ಮಾತು, ಇವ್ರು ಕೇಳಿದ್ರು ನಾನು ಕೊಡಲೇಬೇಕು ಅನ್ನೋ ಥರ ಪರಿಸ್ಥಿತಿ ಒಬ್ಬ ಹೀರೋಗಿರುತ್ತೆ, ಆಯಿತಾ. ಬಟ್ ಅವ್ರು ಇಲ್ಲಿವರೆಗೂ ನನ್ನ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಈಗ ಈ ಕ್ಷಣದಲ್ಲೂ ಈ ಮಿನಿಟಲ್ಲೂ ಈ ಸಿನಿಮಾಗೆ ಅವರೇ ನಾನು ಬಂಡವಾಳ ಹಾಕಿರ್ಬೋದು ಇನ್ನೊಂದೇನು, ಬಟ್ ಅವ್ರ ಶ್ರಮ, ಅವರು ಮಾಡಿರೋ ಡೆಡಿಕೇಶನ್ ಮುಂದೆ ಅದಕ್ಕೆ ದುಡ್ಡು ಕಟ್ಟಕ್ಕೆ ಆಗೋದೇ ಇಲ್ಲ. ಇಲ್ಲ ನಾನು ಸರ್ ಅದು ಬರಲೇಬಾರ್ದು ಸರ್, ಅದಕ್ಕೆ ಅಪಾರ ಅದು ನಾನು ಏನು ಕೊಟ್ಟರು ಕಮ್ಮಿ ಸರ್, ಅವ್ರು ಏನು ತಗೊಂಡ್ರು ಅದು ಕಮ್ಮಿ ಅಂತ ಲೆಕ್ಕ ನನಗೆ. ಇದು ನನ್ನ ಮನಸ್ಸಲ್ಲಿರೋ ಮಾತು ಹೇಳ್ತಾ ಇದ್ದೀನಿ. ಈ ಅವರು ಬೆಳಗ್ಗೆ ರಾತ್ರಿ ಹಗಲು ಈ ಸಿನಿಮಾಗೆ ಕೊಟ್ಟರಷ್ಟು ಟೈಮ್ ಡೆಡಿಕೇಶನ್ ಬೆಲೆ ಕಟ್ಟಕ್ಕಾಗಲ್ಲ ಸರ್, ಇದು ಸತ್ಯ. ನಿಮ್ಮ ಸಿನಿಮಾದಲ್ಲಿ ಇಬ್ಬರು ಅರ್ಜುನ್ ಅವರು ಇದ್ರು ಸರ್, ಅವರೇನೋ ಡೈರೆಕ್ಟರ್ ಬಗ್ಗೆ ಮನಸ್ತಾಪ, ಬಾಂಬೆಗೆ ಬಂದರು, ನಮ್ಮ ಕರ್ನಾಟಕಕ್ಕೆ ಯಾಕೆ ಬಂದಿಲ್ಲ? ಕತೆಗೆ ಚಿತ್ರಕಥೆ ಎಲ್ಲ ಬರೆದು ಕೊಟ್ಟು ಅರ್ಜುನ್ ಸರ್ಜಾ ಅವರು. ಸರ್ ಅವ್ರದ್ದು ಪರ್ಸನಲ್ ಶೂಟಿಂಗ್ ನಡೀತಾ ಇತ್ತು, ಹಂಗಾಗಿ ಬರೋಕ್ಕಾಗಿಲ್ಲ ಸರ್. ಮತ್ತೆ ಪ್ಲಾನ್ಗಳು ಇವೆಂಟ್ಗಳಿದೆ, ಬರ್ತಾರೆ ಸರ್, ಬರ್ತಾರೆ. ಸಿನಿಮಾ ಏನಾದ್ರು ತೋರಿಸಿದ್ದೀರಾ ಸರ್ ಅವ್ರಿಗೆ? ನೋಡಿದ್ದಾರೆ ಸರ್. ಸರ್ ಈಗ ನೀವು ಸಿನಿಮಾ ನೋಡಿದ್ದೀರಾ, ಇಷ್ಟು ನಡುವೆ ನಿಮಗೆ ಏನು ಅನಿಸ್ತು ಹೇಳಿ ಸರ್, ಒಂದು ಲೈನಲ್ಲಿ ಹೇಳಿ ಸರ್, ನಿಮ್ಗೆ ಏನು ಅನಿಸ್ತು? ಸರ್ ಡೆಫಿನೆಟ್ಲಿ ಒಂದು ಹೆಮ್ಮೆಯ ಚಿತ್ರ ಆಗುತ್ತೆ. ಈ ನಾವೇನು 3 ವರ್ಷ ಮಾಡಿದ್ದೀವಿ, ಒಂದು ಪ್ರಯತ್ನ ನಾವೇನು ಮಾಡಿದ್ದೀವಿ, ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಸರ್. ನಿಮ್ಗೆ ಫಸ್ಟ್ ಸಿನಿಮಾ ನೋಡಿದಾಗ ಫಸ್ಟ್ ನಿಮ್ಗೆ ಕಾಣಿಸಿದ್ದೆ ಆಸ್ ಅ ಟೆಕ್ನಿಷಿಯನ್ ಟೀಮಲ್ಲಿ? ಸರ್ ನನಗೆ ಕಾಣಿಸಿರೋದು ನೋಡಿ, ಅಲ್ಲ ಖರ್ಚು ಬಿಟ್ಟು ಹೇಳ್ತೀನಿ ಸರ್, ಖರ್ಚು ಬಿಟ್ಟು ಹೇಳ್ತೀನಿ ಸರ್. ಪ್ರೇಕ್ಷಕನಾಗಿ ಹೇಳಿ, ಒಬ್ಬ ಪ್ರೇಕ್ಷಕನಾಗಿ ಡೆಫಿನೆಟ್ಲಿ ಒಂದು ಧ್ರುವ ಸರ್ಜಾ ಫ್ಯಾನ್ ಆಗಿ ಈ ಸಿನಿಮಾ ಅವರು ನಟನೆ, ಅವರು ಕ್ಯಾರಿ ಮಾಡಿರೋ ರೀತಿ ಅದು ತುಂಬಾ ಇಷ್ಟ ಆಗುತ್ತೆ ಸರ್ ಎಲ್ರಿಗೂ. ಟೆಕ್ನಿಷಿಯನ್ಸ್ ಯಾರು ಕಾಣಿಸ್ತಾರೆ ಸರ್? ಟೆಕ್ನಿಷಿಯನ್ಸ್ ಎಲ್ಲರೂ ಕಾಣ್ತಾರೆ ಸರ್ ನಮ್ಮ ಸಿನಿಮಾಲೇ. ನಾನು ಅದು ಫಸ್ಟ್ ಟೆಕ್ನಿಷಿಯನ್ಸ್ ಅಂತಾನೆ ಹೇಳಿದ್ದು. ಪ್ರತಿಯೊಬ್ಬರು, ಮೋಹನ್ ಸರ್ ಆಗಿರ್ಬೋದು, ಅವರು ವಿಶೇಷವಾಗಿ ಪ್ರತಿಯೊಂದು ಡೀಟೇಲಿಂಗ್ ಅಲ್ಲಿ ಸೆಟ್ಗಳು ಹಾಕ್ಕೊಟ್ಟಿದ್ದಾರೆ. ಮೋಹನ್ ಸರ್ದು ಅಂತ ಹೇಳ್ಬೇಕು ಅಂತಂದ್ರೆ, ನೆಕ್ಸ್ಟು ನಮ್ಮ ಮುರಳಿ ಮಾಸ್ಟ್ರು ಅವರು ಒಂದು 18 ದಿನ ಅಲ್ಲ ಸರ್, 18 ದಿನ ನಮಗೆ ಇಂಟ್ರಡಕ್ಷನ್ ಸಾಂಗ್ ಮಾಡಿದ್ದಾರೆ. ಅದು ಒಂದು ಇತಿಹಾಸನೇ. ನೀವು ನೋಡಿ ಅದು ಆ ಸಾಂಗ್ ನೋಡಿದಾಗ ಈ ಥರದ್ದು ಒಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಪಡೋಂಥ ಸಾಂಗ್ ಆಗುತ್ತೆ. ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಯಾವಾಗಲೂ ನಮ್ಮ ಸಪೋರ್ಟಿವ್ ಆಗಿದ್ದಾರೆ. ಯಾವ ವಿಚಾರವಾಗಿ ಅವ್ರ ಡೇಟ್ ಇಲ್ಲ, ಎಷ್ಟೆಷ್ಟು ಅವರು ಸ್ವಂತ ಸಿನಿಮಾ ಮಾಡ್ತಾಯಿದ್ರು, ಅವರು ಹೀರೋ ಆಗಿ ಮಾಡ್ತಾಯಿದ್ರು, ಆವಾಗಲೂ ನಮ್ಗೆ ಬೇಕು ಅಂದಾಗ ಬಂದಿದ್ದಾರೆ ಅವರು. ಸೊ ಹಾಗಾಗಿ ಆಮೇಲೆ ಇಮ್ರಾನ್ ಮಾಸ್ಟ್ರು ಅವರು 2 ಸಾಂಗ್ ಮಾಡಿದ್ದಾರೆ. ಅವರು ಕೂಡ ನಮಗೆ ಹೇಳ್ದಂಗೆ ಫಸ್ಟೇ ಎಲ್ಲ ಪ್ರತಿಯೊಂದು ಡೀಟೇಲಿಂಗು ಹಿಂಗೆ ಈ ಥರ ಇರುತ್ತೆ, ಕಾಸ್ಟ್ಯೂಮಿಂದ ಹಿಡಿದು ಅದನ್ನು ಪ್ರಿವ್ಯೂಸ್ ಥರ ಮಾಡಿ ತೋರಿಸಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸತ್ಯ ಸರ್ ಅಂತೂ ಅವ್ರು ರಿಯಲ್ ಆಗಿ ನಾವು ಫಸ್ಟು ಆನ್ ಬೋರ್ಡ್, ನಾನು ಹೀರೋ ಈ ಕತೆ ಮಾಡ್ತೀವಿ ಅಂದಾಗ ಇನ್ನೂ ಡೈರೆಕ್ಟರ್ ಫೈನಲ್ ಆಗಿಲ್ಲ, ಸತ್ಯ ಸರ್ ಫೈನಲ್ ಆಗಿದ್ರು. ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್. ಸತ್ಯ ಸರ್ಗೆ ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ ಕೇಳಿ ಸರ್, ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ. ಸತ್ಯ ಸರ್ ನಿಮಗೆ ಡೈರೆಕ್ಷನ್ ಮಾಡಿ ಈ ಪಿಕ್ಚರ್ ಅಂತ ಕೇಳಿದ್ವಿ ಸರ್, ನಿಮಗೆ ಅವ್ರನ್ನೇ ಕೇಳಿದ್ವಿ ನಾವು ಡೈರೆಕ್ಟ್ ಮಾಡಿ ಅಂತ. ಯಾಕಂದರೆ ಅವರು ಫಸ್ಟು ಆನ್ ಬೋರ್ಡ್ ಈ ಕತೆಗೆ ಬಂದಿದ್ದು ಅವರೇ. ಸೊ ಎಲ್ಲರೂ ಈ ರವಿ ಬಸೂರವರು ಮ್ಯೂಸಿಕ್ಕು, ಎಕ್ಸ್ಟ್ರಾ ರೀ ರೆಕಾರ್ಡಿಂಗ್ ನೀವು ನೋಡಿದ್ರೆ ಈ ಸಿನಿಮಾ ಅವರು ಅವ್ರ ಪಾತ್ರನೂ ತುಂಬ ಇದೆ. ಆಮೇಲೆ ಇವರು ಮಣಿ ಶರ್ಮಾ ಸರ್, ಅವ್ರ ಲೆಜೆಂಡು ನೋಡಿ, ಮೆಲಡಿ ಇಷ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಹಿಟ್ ಆಗಿದೆ, ನಾಟ್ ಓನ್ಲಿ ಕನ್ನಡ, ಎಲ್ಲ ಕಡೆ ಟಾಪಲ್ಲಿದೆ. ರವಿ ವರ್ಮಾ ಮಾಸ್ಟರ್ ಬಂದಿಲ್ಲ, ಇವತ್ತು ಬರಬೇಕಾಗಿತ್ತು. ಒಂದು ಚೇಂಜ್ ಮಾಡಿದ್ದಾರೆ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಫೀಲ್ ಬರುತ್ತೆ ನಿಮಗೆ ಅದನ್ನು ನೋಡಿದಾಗ. ಅದು ನಮ್ಮ ಕನ್ನಡಿಗರು, ಕನ್ನಡ ಟೆಕ್ನಿಷಿಯನ್ ಅಂದರೆ ಹೆಮ್ಮೆ ಪಡೋ ವಿಷಯಗಳು. ಇದು ತುಂಬ ಇದೆ ನಮ್ಮ ಸಿನಿಮಾಲಿ. ಹೀರೋಯಿನ್ ಬಗ್ಗೆ ಆವಾಗಲೇ ಮಾತಾಡಿರಲಿಲ್ಲ. ಇವರು ಶೂಟಿಂಗ್ ಮಾಡಿರೋದು ನಂಬರ್ ಆಫ್ ಡೇಸ್ಗಿಂತ ಅವರು ಹೋಟ್ಲಲ್ಲಿ ವೆಯ್ಟ್ ಮಾಡಿರೋ ಡೇಸ್ ಜಾಸ್ತಿ ಇದೆ. ಅಲ್ಲ ಸರ್, ನಾನು ತಮಾಷೆ ಹೇಳ್ತಾ ಇಲ್ಲ. ಆದರೂ ಕೂಡ ಒಂಚೂರು ಬೇಜಾರು ಮಾಡ್ಕೊಳ್ದೆ ಸಿನಿಮಾಗೆ ತಾಳ್ಮೆಯಿಂದ ಕಂಪ್ಲೀಟ್ ಮಾಡಿ, ಯಾವತ್ತು ಒಂದು ದಿನ ಅದನ್ನು ಕಂಪ್ಲೇಂಟ್ ಮಾಡದೆ ಪ್ರೊಡಕ್ಷನ್ಗೆ ನಾನು ಹಿಂಗೆ ಕರೆಸಿ ಕೂಡಿಸ್ತೀರ ಅಂತ ಒಂದಿನ ಹೇಳಿಲ್ಲ ಅವರು, ಆಯಿತಾ. ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾಗೆ. ಎಲ್ಲ ರೀತಿಯಲ್ಲೂ ಕೆಲಸ ಎಲ್ಲರೂ ಏನು ನಾವಿವತ್ತು 100% ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದಕ್ಕಿಂತ ಮೀರಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಅದರ ಔಟ್ಕಮ್ ನೀವು ನೋಡ್ತೀವಿ ಸರ್. ಅವ್ರ ಸಿನಿಮಾ ಅಂದರೆ ಧ್ರುವ ಸರ್ಜಾ ಅವ್ರ ಸಿನಿಮಾ ಅಂದರೆ ಅವ್ರ ಫ್ಯಾನ್ಸ್ ಫಸ್ಟ್ ರೀಚ್ ಆಗೋದು ಫೈಟ್ಸು ಅಂಡ್ ಡೈಲಾಗ್ಸ್. ನೀವು ಅವ್ರ ಸಿನಿಮಾ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾದಲ್ಲಿ ಫಸ್ಟ್ ನಿಮ್ಗೆ ಯಾವ್ದು ಕನೆಕ್ಟ್ ಆಯಿತು ಸರ್? ಕಥೆನೇ ಅಲ್ವಾ ಸರ್, ಆಡಿಯನ್ಸ್ ಆಗಿ ಕನೆಕ್ಟ್ ಆಗಬೇಕಾಗಿರೋದು ಒಂದು ಕಥೆ ಸರ್. ಸೊ ಡೆಫಿನೆಟ್ಲಿ ಒಂದು ಕಥೆ ಕನೆಕ್ಟ್ ಆಗುತ್ತೆ.
ಆಕ್ಷನ್ ಪ್ರಿನ್ಸ್ ಅವ್ರನ್ನ ಸರ್ ಲವರ್ ಬಾಯ್ ತೋರಿಸಿ ನಿಮ್ಗೆ ಎಷ್ಟು ಚಾಲೆಂಜ್ ಸರ್ ಇಮ್ರಾನ್ ಸರ್ ತೋರಿಸ್ಕೊಡ್ತೀನಿ ಅಂತಂದ್ರೆ ಶೂಟಿಂಗ್ ಪ್ಲಾನ್ ಶೂಟಿಂಗ್ ಪ್ಲಾನ್ He is a very romantic fellow. He is definitely action prince ಅವರು, but from inside he is very romantic sir. ಅದು ರಿಯಲ್ ಲೈಫ್ ಅಲ್ಲಿ ಗೊತ್ತಾಗಿದೆ ಯಾವ ತರ ಅಲ್ಲ ನೀವು ಹಿಂಗೆ ಹೇಳಿದ್ರೆ he is the father of 2 children. ಅಲ್ಲ ಈಗ ನೀವು ಹೇಳಿದ್ರೆ ನಾಳೆಯಿಂದ ಅವ್ರ ಮನೆ ಮುಂದೆ ಈಗ ಡೈಲಾಗ್ ಹೇಳ್ತಾ ಇದ್ರಿ, ಈಗ ರೊಮ್ಯಾಂಟಿಕ್ ಸೀನ್ಸ್ ಮಾಡಕ್ಕೆ Every hero needs that alwa sir, and he is a hero who loves and romances so well on screen andre every girl would want to romance him, no? That is what an actor is alwa. So I actually more than ನಾನು ಅವರಿಗೆ ಸಾಂಗ್ಸ್ ತುಂಬಾ ಬೇರೆ ಬೇರೆ ತರ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ, ಬಟ್ ವಾಟ್ ಐ ಲವ್ ದ ಮೋಸ್ಟ್ ಇಸ್ ಅದೇ ಐ ರಿಯಲಿ ವಾಂಟ್ ಟು ಕೊರಿಯೋಗ್ರಾಫ್ ಲಾಟ್ ಆಫ್ ರೊಮ್ಯಾಂಟಿಕ್ ಸಾಂಗ್ಸ್ ಆಲ್ಸೋ ಫಾರ್ ಹಿಮ್. ಅದು ನಂಗೆ ತುಂಬಾ ಇಷ್ಟ. ಸೊ ಹಿ ಈಸ್ ಅ ವೆರಿ ರೊಮ್ಯಾಂಟಿಕ್ ಹೀರೋ ಅಂತ ಹೇಳಕ್ಕೆ ಇಷ್ಟ. ಆ ಟ್ರಾನ್ಸ್ಫಾರ್ಮೇಷನ್ ನಿಮಗೆ ಚಾಲೆಂಜ್ ಅನ್ಸುತ್ತೆ ಫ್ಯಾನ್ಸ್ ಅಂದ್ರೆ ಫ್ಯಾನ್ಸ್ ನಿಮ್ಮ ಮನೆ ಹತ್ರ ಬರ್ತಾ ಇತ್ತು. ಈ ಬಾರಿ ಬರ್ಡೇಗೆ ಪರ್ಟಿಕ್ಯುಲರ್ ಆಗಿ ದಾವಣಗೆರೆಯಲ್ಲಿ ಪ್ಲಾನ್ ಮಾಡಿರೋದು, ಸುಮಾರು ಮುಂಚೆ ಭೇಟಿ ಮಾಡ್ತಾ ಇರೋದು, ಆ ಪ್ಲಾನ್ ಎಷ್ಟು ಅವರ್ ಇರ್ತೀರಾ ಅಲ್ಲಿ, ಹೆಂಗೆ? ನೀವು ಹೇಳ್ದಂಗೆ ಪ್ರತಿ ಸಂಡೇ ನಾನು ಮೀಟ್ ಮಾಡಬೇಕಾದ್ರೆ ಎಲ್ಲಿಂದ ಅಂದರೆ ಉತ್ತರ ಕರ್ನಾಟಕದಿಂದ ನಾನು ರಾಯಚೂರಿಂದ ಬಂದೆ, ಹುಬ್ಳಿಯಿಂದ ಬಂದೆ, ದಾವಣಗೆರೆಯಿಂದ ಬಂದೆ ಅಂತ ಹೇಳೋರು. ಈ ಸರಿ ನಾನೇ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಂದರೆ ಎಷ್ಟೊಂದು ಜನಕ್ಕೆ ಬರೋಕ್ಕಾಗ್ತಿರೋರ್ನು ಮೀಟ್ ಮಾಡೋ ಒಂದು ಅವಕಾಶ ನನಗೆ ಸಿಗತ್ತೆ. ಸೊ ಎಲ್ಲರೂ ಮೀಟ್ ಮಾಡ್ತೀನಿ, ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತೀನಿ, ಸತ್ಯವಾಗ್ಲೂ ಎಲ್ಲರ ಜೊತೆನೂ ಫೋಟೋ ಕ್ಲಿಕ್ ಮಾಡಿಸ್ಕೊತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಧ್ರುವ ಸರ್, ಈ ಸಿನಿಮಾ ಶುರುವಾದಾಗ ನಿಮಗೆ ಗೊತ್ತಾಯ್ತಾ ಇದಿಷ್ಟು ವರ್ಷ ಎಳಿಬೋದು ಅಂತ ಏನಾದರೂ? ಇಲ್ಲ ಸರ್, ಗೊತ್ತಿರಲಿಲ್ಲ. ಎಷ್ಟು ದಿನದಲ್ಲಿ ಮುಗಿಸ್ಬೋದು ಅಂತ ಅನ್ಕೊಂಡ ಶುರು ಮಾಡಿದ್ವಿ? 115 ದಿವಸ 120 ದಿವಸ ಅಂದ್ಕೊಂಡಿದ್ವಿ ಅಲ್ವ ಸರ್? 90 ಅಂತೆ 115 ಅಂತ ಅಂದ್ಕೊಂಡಿದ್ದೆ ಸರ್. ಮ್ಯಾಕ್ಸಿಮಮ್ 120 ಆಗಬಹುದು ಅಂತ ಅಂದ್ಕೊಂಡಿದ್ದೆ. ಸೊ ಸ್ವಲ್ಪ 100 ಡೇಸ್ ಎಕ್ಸ್ಟ್ರಾ ಹೋಗಿದೆ. ದುಬಾರಿ ಆಗೋಗಿತ್ತು. ಪ್ರಶ್ನೆಗಳಿದೆಯಾ? ನೀವು ಆವಾಗಲೇ ಅವ್ರು ಕೇಳಿದ ಕ್ವಶನ್ ಹೇಳಿಲ್ಲ. ಬಿಸ್ನೆಸ್ ಏನೋ ಓಪನ್ ಆಗಿದ್ರೆ ಖುಷಿನೇ. ಸೊ ಬಾಂಡ್ ರವಿ ಪಾಪ ಅವಾಗಲೇ ಅವ್ರು ಕನ್ಫ್ಯೂಷನ್ ಕೇಳಿದ್ರು, ನಿಮ್ ಗರ್ಲ್ ಫ್ರೆಂಡ್ ತರ ಬೇಜಾರಾಗಿ ಎದ್ದ ಹೌದು ಸರ್. ಹೇಳಿ ಎಷ್ಟು ಹೇಗೆ ಓಪನ್ ಆಗಿದೆ? ಓಪನ್ ಆಗಿ ನಿಮಗೆ ಬೇಕಂದ್ರೆ ಹೇಳಿ, ಅವ್ರ ಹೆಸರು ಕೇಳ್ಕೊಂಡು ಯಾಕೆ ಹೇಳ್ತೀರಾ? ಸರಿ ಹೇಳಿ ನೋಡಮ್ಮ, ಕರ್ನಾಟಕ ಬಂದು ನಮ್ದು ಸ್ಟ್ರೆಂತ್ ಆಯ್ತಾ. ಇಲ್ಲಿ 50% ರಿಕವರಿ ನಮ್ಗೆ ಇಲ್ಲಿ ಆಗೋಗುತ್ತೆ. ಇನ್ನು ರೆಸ್ಟ್ ನಾನೇ ರಿಲೀಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ ಥರ ಖುಷಿ ಸುದ್ದಿ ಹೇಳಿ. ಮತ್ತೆ ನಾನು ರಿಲೀಸ್ ಆದ್ಮೇಲೆ ಕಲೆಕ್ಷನ್ ತಾಮನ್ ತೋರ್ಸೋಣ ಅಂತಿದ್ದೆ. ಜೋಕ್ ತುಂಬಿದ್ರೆ ಸಾಕು. ನಿಮ್ಗೆ ಈ ಒಂದು ಸಿನಿಮಾ ಎಷ್ಟು ಮುಖ್ಯ ಆಗುತ್ತೆ, ಜೊತೆಗೆ ಹೀರೋ ಸಾಹೇಬ್ರಿಗೆ? ಯಾಕಂದ್ರೆ ನೀವೇ ಹೇಳಿದ್ರಿ ಕನ್ನಡದಲ್ಲೇ ಅತಿ ಹೆಚ್ಚು ಬಜೆಟ್ ಸಿನಿಮಾ, ಜೊತೆಗೆ ನಿಮ್ಮ ಕಿರಿಯರಲ್ಲೂ ದೊಡ್ಡ ಚಿತ್ರ ಅಂತ. ಈ ಒಂದು ಜವಾಬ್ದಾರಿ ನಿಮ್ಗೆ ಈ ರಿಲೀಸ್ ಹತ್ರ ಬರ್ತಿದ್ದಕ್ಕೆ ನಿಮ್ಮ ಮನದ ಸ್ಥಿತಿ ಹೇಗಿದೆ? ಅದ್ದೂರಿ ಮಾಡಿದಾಗ ಇದೇ ವೈಬ್ಸ್ ಇತ್ತು. ಸೊ ಈಗ ಮಾರ್ಟಿನ್ ಮಾಡಬೇಕಾದ್ರೂ ಅದೇ ವೈಬ್ಸ್ ಇದೆ. ನನಗೆ ಪ್ರತಿಯೊಂದು ಸಿನಿಮಾನು ಇಂಪಾರ್ಟೆಂಟು. ಎಸ್ಪೆಷಲಿ ಈ ಸಿನಿಮಾ ಏನಕ್ಕೆ ಅಂದರೆ ತುಂಬ ದೊಡ್ಡ ಬಜೆಟ್ ಸಿನಿಮಾ, ಫಸ್ಟ್ ಸಿನಿಮಾ. ಅಫ್ಕೋರ್ಸ್ ನೆಕ್ಸ್ಟ್ ಎಲ್ಲ ಮಾಡಿದಿರೋದು ದೊಡ್ಡ ಬಜೆಟ್ ಸಿನಿಮಾನೇ. ಸರ್ ನನಗೆ 2 ವಿಷಯ ಇದೆ. ಒಂದು, ಇಷ್ಟು ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ ಸೇಫ್ ಆಗಬೇಕು ಅನ್ನೋದು ಒಂದು. 2ನೇದು, ನಾನು ನಮ್ಮ ಆಡಿಯನ್ಸ್ನ ತಲುಪಬೇಕು ಅನ್ನೋದು ತುಂಬ ಇದೆ ಸರ್.
ಸೊ ಎರಡೇ ವಿಷಯ ನಮ್ಮ ತಲೆಯಲ್ಲಿರೋದು. ಸೊ ನೋ ಮ್ಯಾಟರ್ ವಾಟ್ ಈ ಸಿನಿಮಾ ರೀಚ್ ಆಗಲೇಬೇಕು ಅನ್ನೋದಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದೀವಿ. ಆ್ಯಂಡ್ ಐ ಆಮ್ ಶ್ಯೂರ್ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಒಂದು ಶ್ರದ್ಧೆಯಿಂದ ಮಾಡಿರೋ ಒಂದು ಶ್ರದ್ಧೆಯಿಂದ ಮಾಡಿದ್ದೀವಿ. ಆ ಪ್ರಯತ್ನಕ್ಕೋಸ್ಕರ ಒಂದು ಹೇಳಬೇಕು ಅಂದರೆ ಐ ಆಮ್ ಶ್ಯೂರ್ ದಿಸ್ ಮೂವಿ ವಿಲ್ ಬಿ ಅ ಟ್ರೀಟ್. ಮತ್ತು ಸಿನಿಮಾ ಲೆಂತ್ ಬಂದು 2 hours 25 minutes ಇದೆ. ತುಂಬ ಲ್ಯಾಗ್ ಇರಲ್ಲ ಆ್ಯಂಡ್ ವಿಷಯ ಫಾಸ್ಟಾಗಿ ಹೋಗುತ್ತೆ. ಸಿನಿಮಾ ಬೇಗ ಆಯಿತು ಅಂತ ಅನಿಸುತ್ತೆ. ಪ್ರತಿಯೊಂದು ಫ್ರೇಮಲ್ಲೂ ಖರ್ಚು ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಯಾವ ಸೀನು ಸುಮ್ಮನೆ ಇರಲ್ಲ, ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸ್ಕ್ರೀನ್ ಪ್ಲೇ ಆಗಿರೋದ್ರಿಂದ ಪ್ರತಿಯೊಂದು ಸೀನು ತುಂಬಾ ವೆಯ್ಟೇಜ್ ಇರುತ್ತೆ. ಉದಯ್ ಸರ್, ಥಿಯೇಟರ್ ನಂಬರ್ಸ್ ಅಲ್ಲಿ ಏನಾದರೂ ಮಾರ್ಟಿನ್ ಮ್ಯಾಜಿಕ್ ಮಾಡ್ತಾನ? ಅಂದರೆ ನಂಬರ್ ಆಫ್ ಥಿಯೇಟರ್ಸ್ ಅಲ್ಲ, ಅದೇ ಫೈನಲ್ ಲಿಸ್ಟ್ ಈಗಲೇ ಬರಲ್ಲ, ಇನ್ನು 2 weeks ಇದೆ. ಸೊ 3rd to 11th ಇನ್ನೊಂದು ವೀಕ್ ಇರುತ್ತೆ. ಬಟ್ ತುಂಬ ಡಿಮ್ಯಾಂಡ್ ಇದೆ. ನಾರ್ತ್ ಇಂಡಿಯಾ ಅಂತೂ ನನಗೆ ಗೊತ್ತಿರೋಂಗೆ, ಮತ್ತು ಆಂಧ್ರ ತೆಲಂಗಾಣ ಅಲ್ಲಿ ತುಂಬಾ ನಂಬರ್ ಆಫ್ ಥಿಯೇಟರ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಒಂದು ಡಬ್ಬಿಂಗ್ ಫಿಲ್ಮ್ಗೆ ರೆಕಾರ್ಡ್ ಥಿಯೇಟರ್ಸ್ ಆಗುತ್ತೆ. ತಮಿಳ್ನಾಡಲ್ಲಿ ನಮಗೆ ರಜನಿ ಸರ್ ಜೊತೆಗೆ ಇರೋದ್ರಿಂದ ಅಲ್ಲಿ ನಮಗೆ ಫಸ್ಟ್ ವೀಕ್ ಅವರು ಸ್ವಲ್ಪ ಕಮ್ಮಿ ಥಿಯೇಟರ್ ಸಿಗ್ಬೋದು ಅಂತ ಹೇಳಿದ್ದಾರೆ. ಬಿಕಾಸ್ ರಜನಿ ಸರ್ ಇಸ್ ಸೂಪರ್ ಸ್ಟಾರ್, ಫಸ್ಟ್ ಪ್ರಿಫರೆನ್ಸ್ ಅವ್ರಿಗಿರುತ್ತೆ. ಇಟ್ಸ್ ಅ ಪ್ರಾಕ್ಟಿಕಲ್. ಇದು ಕನ್ನಡದಲ್ಲಿ ಸ್ಯಾಟಲೈಟ್ ಮತ್ತು OTT ಇದೆಲ್ಲ ಸ್ವಲ್ಪ ಇದಿದೆ ಅಂದ್ರಲ್ಲ, ನಿಮ್ದು ಹೇಗಿದೆ ಸರ್? ಈಗ ನಮ್ಮದು ಫೈನಲೈಸ್ ಆಗ್ತಾ ಇದೆ. ಸತ್ಯ ಸರ್, ನಿಮ್ಮ ಮೇಲೆ ನಮ್ಗೆ ಬೇಜಾರಿದೆ. ಏನಂತ ಹೇಳಿದ್ರೆ ಸಾಂಗ್ ಅಲ್ಲಿ ಅವ್ರ ಸರ್ ಟ್ಯಾನ್ ಆಗಿದೆ, ನೀವು ಅದೆಲ್ಲ ಅಬ್ಸರ್ವ್ ಮಾಡಿದ್ದೀರಾ? ಕೈ ತುಂಬಾ ಸತಿ ಯಾವ ಕಲರ್ಗೆ ಇವ್ರ ಕಲರ್ಗೆ ಹ್ಯಾಂಡ್ ಎಲ್ಲ ಜೀವನ ತುಂಬಾ ಕಾಣಿಸ್ತಿತ್ತು ಸರ್. ಅದಕ್ಕೆ ಅಂದ್ರೆ ರಾಜಸ್ಥಾನ ಮತ್ತೆ ನಿಮ್ಗೆ ವೆದರ್ ಕಂಡೀಷನ್ ಚೇಂಜ್ ಆದಾಗ ಅಷ್ಟು ಈಗ ನಾವು ಹೆಂಗ್ ಮಾಡಿದ್ವಿ ಅಂದ್ರೆ ರಾಜಸ್ಥಾನ ಶೂಟ್ ಮಾಡಿದ್ವಿ, ಅಲ್ಲಿಂದ ಕಾಶ್ಮೀರಿಗೆ ಹೋದ್ವಿ. ಎರಡು ಕಂಡೀಷನ್ ಅಲ್ಲಿ ನಾವ್ ಏನೇ ಚೇಂಜಸ್ ಮಾಡಕ್ ಹೋದ್ರು ನಿಮ್ಗೆ ಅಷ್ಟು ಇದು ಮಾಡಕ್ ಆಗಲ್ಲ. ಬಟ್ ಆಮೇಲೆ ಆ ಡಿಫ್ರೆನ್ಸ್ ಇದ್ದು ನಿಮ್ಗೆ ಟ್ಯಾನ್ ಅನ್ನೋದು ಅದನ್ನು ಒಂದು ಪ್ಲಸ್ ಆಗಿ ತಗೊಳ್ಬೇಕು. ಮೇಡಮ್, ಒಂದು ಬೆಳ್ಳಕ್ಕಿರೋ ಹುಡುಗಿನ ಅವ್ರ ಪಕ್ಕ ಒಬ್ಬ ಕಪ್ಪಗಿರೋ ಹುಡುಗ ಇರೋದೇ ತಪ್ಪ ಮೇಡಮ್? ಕ್ಯಾಮ್ರಾ ಕಣ್ಣು ಕಾಣದೇ ಇರೋದು ಇವ್ರ ಕಣ್ಣು ಕಂಡಿದೆ ಅಂದ್ರೆ ನೀವೆಷ್ಟು ರೊಮ್ಯಾಂಟಿಕ್ ಇರ್ಬೇಡ. ಕೈಯೂ ಬಿಟ್ಟಿಲ್ಲ ನೋಡ್ರಿ. ಉದಯ್ ಸರ್, ಒಂದು ಕುತೂಹಲ ಪ್ರಶ್ನೆ. ಟ್ಯಾನ್ ಅಲ್ಲ, ಅದು ಬ್ರೌನ್ ಅಂತ ಹೇಳಿ. ಒಂದು ಕುತೂಹಲ ಪ್ರಶ್ನೆ, ಈ ಸಿನಿಮಾ ನಂತರ ದುಬಾರಿ ಶುರುವಾಗುತ್ತಾ? ದುಬಾರಿ ಸರ್ ಒಪ್ಕೊಂಡ್ರೆ ಮಾಡೋಣ. ಡೈರೆಕ್ಟ್ ಯಾರಾಗ್ಬೋದು ಸರ್? ನಂದಕಿಶೋರ್. ಇಲ್ಲ, ನಾನು ಮುಂಚೆನೂ ತುಂಬಾ ಜನ ಕೇಳಿದ್ರು, ಬಟ್ ನಾನು ಕ್ಲಿಯರ್ ಆಗಿದೆ ನಾನು ಡೈರೆಕ್ಷನ್ ಮಾಡಲ್ಲ ಅಂತ. ಅದಕ್ಕೆ ಇಮಿಡಿಯೇಟ್ ನಾನು ಹೇಳಿದೆ ನಾನು ಮಾಡಲ್ಲ, ನನಗೆ ಬೇಡ, ನಾನು ಡೈರೆಕ್ಷನ್ ಮಾಡಲ್ಲ, ನಾನು ಬೇರೆ ನನ್ನ ಕ್ಯಾಮ್ರಾ ಕೆಲಸ ನಾನು ಮಾಡ್ಕೊಡ್ತೀನಿ. ಹೀಗಾಗಿ ನಾನು ವಿಚಾರನೂ ಮಾಡಕ್ ಹೋಗಿಲ್ಲ. ಅಂದ್ರೆ ಟೈಮ್ ಕೊಡಿ, ಇಲ್ಲ ಮಾಡ್ತೀನಿ, ಇಲ್ಲೇ ಕ್ಲಿಯರ್ ಆಗಿ ಹೇಳಿದೆ ನಾನು ಮಾಡಲ್ಲ. ನಾನು ಮುಂಚೆನೂ ತುಂಬಾ ಜೊತೆಗೆ ಹೇಳಿದೆ, ಈ ಸರ್ ಹೇಳಿದಾಗ ನಾನು ಹಂಗೆ ಅಂದಿದ್ದು. ನನಗೆ ಸದ್ಯಕ್ಕೆ ನಾನು ಆ ಮೈಂಡ್ ಸೆಟ್ ಅಲ್ಲಿ ಇಲ್ಲ, ಡೈರೆಕ್ಷನ್ ಮಾಡೋ ಮೈಂಡ್ ಸೆಟ್ ಅಲ್ಲಿ ನನಗೆ ಬೇಡ. ನನ್ಗೆ ನನ್ನ ತಲೆಯಲ್ಲಿ ಡೈರೆಕ್ಷನ್ ಆದ್ರೂ ಒಳ್ಳೆ ಹೀರೋ, ಒಳ್ಳೆ ಪ್ರೊಡ್ಯೂಸರ್ ಮಾಡ್ಬೋದಾಯ್ತು ಸರ್ ನೀವು. ನನಗೆ ಇವತ್ತು ಇನ್ನೂ ನಾನು ಈಗೂ ಕೇಳಿದ್ರು ನಾನು ಅದೇ ಹೇಳುದು, ನನಗೆ ಬೇಡ, ನನಗೆ ಅದ್ರ ಬಗ್ಗೆ ಕರೆಕ್ಟ್ ನೋಡಿ, ಹಾಗೆ ಕ್ಲಿಯರ್ ಆಗಿದೆ. ನಾನು ಕ್ಲಿಯರ್ ಆಗಿರೋದ್ರಿಂದ ನಾನು ಕ್ಲಿಯರ್ ಆಗಿ ಸರ್, ನಿಮ್ಗೆ ಈ ಸಿನಿಮಾದಿಂದ ಆಕ್ಟಿಂಗ್ ಜೊತೆಗೆ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಕೂಡ